ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವತ್ತು ಆರೋಗ್ಯವಾಗಿದ್ದವರು ನಾಳೆ ನಮ್ಮೊಂದಿಗೆ ಇರ್ತಾ ಇಲ್ಲ. ಇಂಥ ಸನ್ನಿವೇಶಗಳು ಯಾಕೆ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕೋವಿಡ್ನ ನಂತರದಲ್ಲಿ ಈ ಹೃದಯಾಘಾತ ಪ್ರಕರಣಗಳು ಯಾಕೆ ಹೆಚ್ಚಾಗ್ತಾ ಇದೆ? ಜನರು ಅನುಸರಿಸ್ತಾ ಇರುವಂಥ ಜೀವನ ಶೈಲಿ, ಲೈಫ್ ಸ್ಟೈಲ್ ಇದಕ್ಕೆ ಕಾರಣವಾ? ಅವರು ತಿನ್ನುವಂಥ ಆಹಾರ ಕಾರಣವಾ? ಅಥವಾ ಅವರ ಚಟುವಟಿಕೆಯೂ ಕೂಡ ಇದಕ್ಕೆ ಕಾರಣವಾ? ಹಲವಾರು ಪ್ರಶ್ನೆಗಳು ಜನರಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಹೃದಯಾಘಾತ ಆಹಾರವೇ ಕಾರಣ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ತಜ್ಞರ ಸಮಿತಿ ಕೂಡ ರಚನೆಯಾಗಿದೆ ಇದಕ್ಕೆ ಕಾರಣವನ್ನ ಕಂಡು ಹಿಡಿಯೋದಕ್ಕಾಗಿ. ಆದರೆ ಜನರು ಸ್ವಲ್ಪ ಅಲರ್ಟ್ ಆಗಬೇಕಿದೆ. ಕಾರಣ ಅಂತ ಹೇಳಿದ್ರೆ ನಾವು ತಿನ್ನುವಂಥ ಆಹಾರ, ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮ ಚಟುವಟಿಕೆ ಇದೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್. ಸರಣಿ ಹೃದಯಾಘಾತದಿಂದ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ಇದ್ದಕ್ಕಿದ್ದಂತೆ ಹೃದಯಾಘಾತ ಏರಿಕೆ ಆಗ್ತಾ ಇರೋದು ಯಾಕೆ ಎನ್ನುವಂಥ ಸರ್ವೇ ಸಾಮಾನ್ಯವಾದಂಥ ಪ್ರಶ್ನೆ. ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ICMR ಕೂಡ ಇದನ್ನೇ ಹೇಳಿದೆ. ಕೇಂದ್ರ ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಕೂಡ ಇದೆ. ಕೋವಿಡ್ ಸೋಂಕಿತರಾಗಿದ್ದವರಿಗೆ ಆತಂಕ ಶುರುವಾಗಿದೆ. ಈ ಹಿಂದೆ ಯಾರಿಗೆಲ್ಲ ಕೋವಿಡ್ ಬಂದಿತ್ತೋ ಅವರಿಗೆಲ್ಲರಿಗೂ ಕೂಡ ಈಗ ಆತಂಕ ಶುರುವಾಗಿದೆ. ಯಾರು ಕೂಡ ನಾವು ಈ ಕಾರ್ಯಕ್ರಮದ ಮೂಲಕ ಹೇಳೋದಿಷ್ಟೇ, ಯಾರು ಭಯ ಪಡುವಂಥ ಅಗತ್ಯ ಇಲ್ಲ, ಆತಂಕ ಪಡುವಂಥ ಅಗತ್ಯ ಇಲ್ಲ. ನಿಮ್ಮ ಹತ್ರ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂತು ಅಂತ ಹೇಳಿದ್ರೆ, ಈ ಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ್ರೆ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಳಿ, ಉತ್ತಮ ಜೀವನ ಶೈಲಿಯನ್ನ ರೂಪಿಸಿಕೊಳ್ಳಿ ಎನ್ನುವುದಾಗೂ ಕೂಡ ಒಂದಷ್ಟು ಎನ್ನುವುದಾಗಿ ತಜ್ಞರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಹಾಗೆಯೇ ನಾವು ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ವಿ, ಹೆಚ್ಚೆಲ್ಲ ಹೃದಯಾಘಾತ ಪ್ರಕರಣಗಳು ಒಂದು 60 ವರ್ಷ ಮೇಲ್ಪಟ್ಟವರಿಗೆ ಹೃದಯಾಘಾತ ಆಗೋದು ಸರ್ವೇ ಸಾಮಾನ್ಯ ಆಗ್ತಾ ಇತ್ತು. ಈಗ ನೋಡ್ತಾ ಹೋಗೋದಾದ್ರೆ ಚಿಕ್ಕ ಪುಟ್ಟ ಮಕ್ಕಳು, ಶಾಲೆಯಲ್ಲಿ ಆಟ ಆಡ್ತಾ ಇರೋರು ಅಥವಾ ಊಟಕ್ಕೆ ಕುಳಿತಂತ ಯುವಕರು, ಇವರಲ್ಲೇ ಹೃದಯಾಘಾತ ಹೆಚ್ಚಾಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇದೆ. ಇದು ಎಲ್ಲ ಒಂದು ಕಡೆಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಸೇರಿದಂತೆ ತಜ್ಞ ವೈದ್ಯರು ಈ ಸಂಬಂಧ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಾವು ಸಾರ್ವಜನಿಕರು ಅವರವರ ಆರೋಗ್ಯದ ಬಗ್ಗೆ ಅವರು ಚಿಂತನೆ ಮಾಡಬೇಕು. ನಾವು ಏನಂತ ಹೇಳಿದ್ರೆ ಮಾರ್ಗದರ್ಶನ ನೀಡ್ತೀವಿ. ದಿವಸ ನೀವು ಪತ್ರಿಕೆಗಳು ನೋಡಿದ್ರೆ ಪತ್ರಿಕೆಗಳಲ್ಲಿ ಎಲ್ಲ ಕಡೆ ವರದಿಗಳು ಬರ್ತಾನೆ ಇರ್ತದೆ. ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಯಾವ್ದು ಆರೋಗ್ಯಕ್ಕೆ ಒಳ್ಳೆಯದು, ಯಾವ್ದು ಆರೋಗ್ಯ ಒಳ್ಳೆಯದಲ್ಲ. ರುಚಿಕರ ಆಗಿರ್ಬೋದು, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಈ ಎಲ್ಲ ಸಂಸ್ಕರಣ ಆಗಿರುವಂಥ ಆಹಾರ ಪದಾರ್ಥಗಳು ಅದು ಯಾವುದು ಒಳ್ಳೆಯದಲ್ಲ. ಅಲ್ಟ್ರಾ ಪ್ರೊಸೆಸ್ ಫುಡ್ ಅಂತ ಹೇಳ್ತಾರೆ. ಹೈ ಶುಗರು, ಹೈ ಸಾಲ್ಟು ಇದೆಲ್ಲ ಇರುವಂಥದ್ದು, ಇದೆಲ್ಲ ಕೂಡ ಖಂಡಿತ ಒಳ್ಳೆಯದಲ್ಲ. ಇದರ ಒಂದು ಪರಿಣಾಮ ನಮ್ಮ ದೇಹದ ಮೇಲೆ ಕೇವಲ ಹೃದಯಾಘಾತಕ್ಕಲ್ಲ, ಡಾಕ್ಟರ್ ಹೇಳಿದಾಗೆ ಬೇರೆ ನಮ್ಮ ಕಿಡ್ನಿ ಸಮಸ್ಯೆ, ನಮಗೆ ಕ್ಯಾನ್ಸರ್ ಬರುವಂಥದ್ದು, ಬೇರೆ ಬೇರೆ ಕಾಯಿಲೆಗಳು ಬರೋದಕ್ಕೆಲ್ಲ ಕೂಡ ಕಾರಣ ಆಗ್ತದೆ. ಅದು ಖಂಡಿತ. ಅದಕ್ಕೇ ಜನರಿಗೆ ಜಾಗೃತಿ ಮೂಡಿಸಬೇಕು, ಶಾಲಾ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಕೊಡ್ಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಆದಷ್ಟು ನಮ್ಮ ಗಮನ ನಮ್ಮ ಆರೋಗ್ಯದ ಬಗ್ಗೆ ಅದು ನಮ್ಮ ಕೈಯಲ್ಲಿದೆ. ಮುಂಚೆ 2019ಕ್ಕೆ ಮುಂಚೆ ನಾವು ಒಂದು ಯುವಕರಲ್ಲಿ ಹೃದಯಾಘಾತ ಆಗೋದ್ರ ಬಗ್ಗೆ ಒಂದು ರಿಜಿಸ್ಟ್ರಿ ಡಾಟಾ ಮಾಡಿದ್ವಿ. ಆ 250 ಜನಗಳನ್ನು, ಆ 251 ಈಗಿನ ಇವರನ್ನು ಪರೀಕ್ಷಿಸಿದಾಗ ಈಗ ಮಂತ್ರಿಗಳು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ. ಬೇರೆ ಬೇರೆ ಕಾರಣಗಳಿಂದ ಮಧುಮೇಹ ಜಾಸ್ತಿ ಆಗಿದೆ, ರಕ್ತದ ಒತ್ತಡ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಹಾಗೂ ಒಬೆಸಿಟಿ ಜಾಸ್ತಿ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಕೋವಿಡ್ ಇಂದ ಬಳಲಿದವರು ಆಗ ಬೇರೆ ಬೇರೆ ಕಾರಣಗಳಿಂದ ಆ ಟೈಮ್ನಲ್ಲಿ ಸ್ಟೀರಾಯ್ಡ್ಸ್ ಔಷಧಿ ತಗೋತಾಯಿದ್ರು, ಅವರಿಗೆ ಸ್ಟ್ರೆಸ್ ಇರ್ತಾಯಿತ್ತು. ಹಾಗೂ ಇದು ಮಲ್ಟಿ ಸಿಸ್ಟಮ್ ಡಿಸೀಸ್, ಅಂದರೆ ಇಡೀ ದೇಹದಲ್ಲಿ ಪ್ಯಾಂಕ್ರಿಯಸ್ನಲ್ಲಿರ್ತಕ್ಕಂಥ ಬೀಟಾ ಸೆಲ್ ಫಂಕ್ಷನ್ ಮೇಲೆ ಮಾಡಿ ಡಯಾಬಿಟಿಸ್ ಅನ್ನೋದು ಬರ್ತಾಯಿತ್ತು. ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಆಗ ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು. ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಬೇರೆ ನಿಯತಕಾಲಿಕೆಗಳಲ್ಲಿ ವಿಜ್ಞಾನ ನಿಯತಕಾಲಿಕೆಗಳಲ್ಲೂ ಸಹ BP, ಶುಗರ್, ಅನುವಂಶೀಯ ಕಾರಣಗಳು ಕೂಡ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಎನ್ನುವುದಾಗಿ ವೈದ್ಯರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ರು. ರಾಜ್ಯದಲ್ಲಿ ಈಗಾಗಲೇ ಹೆಚ್ಚಾಗ್ತಾ ಇರುವಂಥ ಹೃದಯಾಘಾತ ಪ್ರಕರಣಗಳು ಹೆಚ್ಚೆಚ್ಚಾಗಿ ದಾಖಲಾಗ್ತಾ ಇದೆ. ಈ ಕಾರಣಕ್ಕಾಗಿ ತಜ್ಞರ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಎನ್ನುವುದಾಗಿ ಮಾಹಿತಿಯನ್ನು ಕೊಟ್ಟರು. ಹಾಗಾದ್ರೆ ಮನುಷ್ಯನ ಜೀವನ ಶೈಲಿ ಹೆಂಗಿರಬೇಕು, ಆತ ಪಾಲಿಸಬೇಕಾದಂಥ ಕೆಲವೊಂದಿಷ್ಟು ನಿಯಮಗಳು ಏನೇನು? ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವರಿಂದಲೇ ಮಾಹಿತಿ
ಮಾಹಿತಿಯನ್ನು ಪಡಿತಾ ಹೋಗೋಣ. ಮೊದಲನೇದಾಗಿ ಡಾಕ್ಟರ್ ಗೆಹನಾ ಜೈನ್, ಆಹಾರ ತಜ್ಞರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಡಾಕ್ಟರ್ ಮಧುಕರ್ HM, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಕಾವೇರಿ ಹಾಸ್ಪಿಟಲ್ ಇಂದ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಕೀರ್ತಿ ಶ್ರೀ ಕಿರಿಸಾವೆ, ಆಹಾರ ತಜ್ಞರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಿಮ್ಮಿಂದಲೇ ಆರಂಭ ಮಾಡ್ತಾ ಹೋಗೋಣ. ಮನುಷ್ಯನ ಲೈಫ್ ಸ್ಟೈಲ್ ಇತ್ತೀಚೆಗೆ ಚೇಂಜ್ ಆಗ್ತಾ ಇದೆ. ಆತ ತಿನ್ನುವಂತ ಆಹಾರಗಳು ಕೂಡ ಬದಲಾವಣೆ ಆಗ್ತಾ ಇದೆ. ನಾವು ಈ ಹಿಂದೆ ನಮ್ಮ ಪೂರ್ವಜರು ಏನ್ ತಿಂತಾ ಇದ್ವಿ ಅದನ್ನ ತಿನ್ನೋದು ಕಡಿಮೆ ಮಾಡಿದೀವಿ. ಇದು ಕೂಡ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ಬಹುದಾ ಮೇಡಮ್? ಖಂಡಿತವಾಗಿಯೂ. ಯಾಕೆ ಅಂತ ಅಂದರೆ ನಮ್ಮ ದೇಹ ಅಥವಾ ನಮ್ಮ ಆರೋಗ್ಯನ ನಾವು ಗಮನದಲ್ಲಿ ಇಟ್ಕೊಂಡೆ ಒಬ್ಬ ಮನುಷ್ಯ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆಹಾರ ತಿನ್ನೋದ್ರಲ್ಲಿ ಮೂರಲ್ಲೂ ಸ್ಥೀಮಿತ ಕಾಪಾಡ್ಕೊಳ್ಬೇಕು. ಯಾರು ಮೂರನ್ನಲ್ಲಿ ಯಾವುದೇ ಒಂದನ್ನು ವ್ಯತ್ಯಾಸ ಮಾಡ್ಕೊತಾರೋ ಖಂಡಿತವಾಗೂ ಅವರು ಆರೋಗ್ಯದ ತೊಂದರೆನಲ್ಲಿ ಒಳಗಾಗ್ತಾರೆ. ಸೊ ನಾವು ಸೈಕಾಲಜಿಕಲಿ ಆಗಿರ್ಬೋದು, ಈ ಆಂಗ್ಸೈಟಿ ಇಶ್ಯೂ ಆಗಿರ್ಬೋದು, ಇಂಥದ್ದು ಎಲ್ಲನೂ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಜೊತೆಗೆ ದೇಹ ದಂಡನೆ, ಆಕ್ಟಿವಿಟಿ ಇಲ್ಲ ಅಂತಂದರೆ ಖಂಡಿತವಾಗೂ ಮನುಷ್ಯ ಒಬೇಸಿಟಿಗೆ ಒಳಪಡ್ತಾನೆ. ಒಬೇಸಿಟಿ ಅನ್ನೋದು ಹಲವಾರು ರೋಗಗಳಿಗೆ ಒಂದು ಬೇಸ್ ಫೌಂಡೇಶನ್ ಇದ್ದಂಗೆ. ಸೊ ದೇಹ ದಂಡನೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ತಿನ್ನೋ ಆಹಾರದಲ್ಲಿ ಯಾರು ಹಿತಿಮಿತಿ ಇಟ್ಕೊಂಡಿರ್ತಾರೆ, ಜೊತೆಗೆ ದೇಹ ದಂಡನೆ ಮಾಡ್ತಿರ್ತಾರೆ, ಮನಸ್ಸು ಕೂಡ ಹಾಗೆ ಕಾಮಾಗಿ ಪೀಸಾಗಿ ಇಟ್ಕೊಂಡಿರ್ತಾರೆ, ಆ ಮೂರನ್ನು ಯಾರು ಯೋಚನಾ ಶಕ್ತಿಯಿಂದ ಬಳಕೆ ಮಾಡಿಕೊಂಡು ಹಿತಮಿತವಾಗಿ ನಡೆಸ್ಕೊಂಡು ಹೋಗ್ತಾರೋ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಈ ಮೂರಲ್ಲಿ ಒಂದನ್ನು ವ್ಯತ್ಯಾಸ ಮಾಡಿಕೊಂಡ್ರೂ ಕೂಡ ಆರೋಗ್ಯದಲ್ಲಿ ಏರುಪೇರು ಆಗಿ ಈ ರೀತಿಯಾದ ತೊಂದರೆಗಳನ್ನ ನಾವೆಲ್ಲರೂ ಫೇಸ್ ಮಾಡಬೇಕಾಗತ್ತೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತ ತಿನ್ನುವಂತ ಆಹಾರ ಎಷ್ಟು ಮುಖ್ಯ ಎನ್ನುವಂಥದ್ದಾಗಿ ತಜ್ಞರು ಹೇಳ್ತಾ ಇದ್ರು. ಡಾಕ್ಟರ್ ಮಧುಕರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನಾವು ಹಿಂದೆಲ್ಲ ಕೇಳ್ತಾ ಇದ್ವಿ ಸರ್, ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ಅಂತ ಹೇಳಿ. ಆದ್ರೆ 2019 ನಂತರದ ದಿನಗಳಲ್ಲಿ ಅಂತ ಹೇಳಿದ್ರೆ ಕೋವಿಡ್ ಬಂದಾದ್ಮೇಲೆ ಯಾಕೆ ಸರ್ ಈ ರೀತಿಯಾಗಿ ಕೇಸಸ್ಗಳು ಹೆಚ್ಚಾಗ್ತಾ ಇವೆ? ಹಲೋ. ಆ್ಯಕ್ಚುಲಿ ಇದು 2019 ಅಂತಲ್ಲ, ಕೋವಿಡ್ ಅನ್ನೋದು ಜಸ್ಟ್ ಲ್ಯಾಂಡ್ ಮಾರ್ಕ್ ಆಗಿದೆ ಅಷ್ಟೇ. ಸೊ ಮೊದಲೆಲ್ಲ 60 ವರ್ಷ 50 ವರ್ಷದ ಮೇಲೆ ಬರ್ತಿತ್ತು. ಯಾಕಂದರೆ ಅವಾಗ ಅವರು ರೆಸ್ಟ್ ತೊಗೋತಾ ಇದ್ರು. ಅಂದರೆ ಮೊದಲೆಲ್ಲ ಹೇಗಿತ್ತು ಅಂದರೆ ಮೇನ್ಲಿ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರ್ತಿತ್ತು, ತುಂಬ ಹೆವಿ ವರ್ಕ್ ಮಾಡೋರು, ಊಟದಲ್ಲೂ ಕೂಡ ಲಿಮಿಟ್ ಇರ್ತಿತ್ತು. ಅವಾಗ ವೆಸ್ಟರ್ನ್ ಡಯಟ್ ಏನು ಆವಾಗ ನಮ್ಮ ಇಂಡಿಯಾದಲ್ಲಿ ಅಷ್ಟು ಇನ್ಕಲ್ಕೇಟ್ ಆಗಿರಲಿಲ್ಲ. ಈಗ ಕ್ರಮೇಣ ಏನಾಯಿತು, 2000 ಮೇಲೆಲ್ಲ ಸ್ವಲ್ಪ ವೆಸ್ಟರ್ನ್ ಡಯಟಿಗೆ ನಾವು ಅಡಿಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಣ್ಣ ಮಕ್ಕಳು ಕೂಡ ಪಿಜ್ಜಾ ಬರ್ಗರೇ ಬೇಕು ಅಂತ ಹೇಳೋಕೆಲ್ಲ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಆ ಥರ ಡಯಟ್ಗೆ ಆ ಥರ ರೋಗಗಳು ಕೂಡ ಬರ್ತಾ ಇದೆ ಹೀಗೇನೆ. ಸೊ ಮೊದಲೆಲ್ಲ ಈ ಹಾರ್ಟ್ ಅಟ್ಯಾಕ್ ಆಗಲಿ, ಶುಗರ್ ಆಗಲಿ ಎಲ್ಲ ರಿಚ್ ಕಂಟ್ರೀಸ್ ಡಿಸೀಸ್ ಅಂತ ಹೇಳ್ತಿದ್ವಿ. ಸೊ ವಿತ್ ದಟ್ ಟೈಮ್ ಏನಾಯ್ತು, ಅದು ರಿಚ್ ಕಂಟ್ರೀಸ್ ಏನ್ ಕಲ್ಚರ್ ನಮ್ಮಲ್ಲಿ ಇನ್ಕಲ್ಕೇಟ್ ಆಯ್ತಲ್ಲ, ನಮ್ಮ ಆಹಾರದ ಪದ್ಧತಿ ಹೋಯ್ತು. ನಮ್ಮ ಮಾಡುವಂಥ ಕೆಲಸಗಳಲ್ಲಿ ಕೂಡ ಎಲ್ಲ ಸ್ವಲ್ಪ ನೆಗ್ಲಿಜೆನ್ಸ್ ಆಗಲಿ ಅಥವಾ ಎಕ್ಸಸೈಸ್ ಮಾಡದೇ ಇರೋಂಥದ್ದಾಗಲಿ ಅದೆಲ್ಲ ಜಾಸ್ತಿ ಆಗ್ತಾ ಬಂತು. ಸೊ ಈಗ ನೀವು ಮೊದಲು ನೋಡಿರ್ಬೋದು, ಏನು ಜಿಮ್ ಇಲ್ದೇ ಎಲ್ಲರೂ ಅವರು ದೃಢಕಟ್ಟು ಮೈಕಟ್ಟನ್ನ ಉಟ್ಕೊಂಡಿದ್ರು. ಈವನ್ ನಮ್ಮ ವಯಸ್ಸಾದವ್ರು ಏನಿದ್ದಾರೆ ಅವ್ರ ಬಾಡಿ ಇನ್ನೂ ನಮ್ಮಲ್ಲಿ ಜಿಮ್ಗೆ ಹೋಗೋರ್ಗಿನ್ನ ಚೆನ್ನಾಗೇ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಫ್ಯಾಟ್ ಅಂಶ ತುಂಬ ಕಡಿಮೆ ಇರ್ತಿತ್ತು, ಯಾಕಂದರೆ ಅವ್ರು ಅಷ್ಟು ಕಷ್ಟಪಡ್ತಿದ್ರು. ಈಗಿನ ಟೈಮಲ್ಲಿ ಏನಾಗಿದೆ, ಸ್ವಲ್ಪ ಈ ನಮ್ಮ ಎಕ್ಸಸೈಸ್ ಕಾನ್ಸೆಪ್ಟ್ ಕಡಿಮೆ ಆಗಿರೋದು, ಹೆವಿ ಫ್ಯಾಟ್ ಫುಡ್ಸ್ನ ತೊಗೊಳೋದು, ಆ್ಯಂಡ್ ಡಿಪೆಂಡಿಂಗ್ ಆನ್ ಏನು ಈ ಫಾಸ್ಟ್ ಫುಡ್ಸ್ ಅದೆಲ್ಲ ಇನ್ಕಲ್ಕೇಟ್ ಮಾಡಿದಾಗ ನಮ್ಮ ದೇಹಕ್ಕೂ ಅದೇ ಥರ ರೋಗಗಳು ಬರ್ಲಿಕ್ಕೆ ಶುರುವಾಯಿತು. ಸೊ ಇದು ಕೋವಿಡ್ ಅನ್ನೋದು ಜಸ್ಟ್ ಒಂದು ಲ್ಯಾಂಡ್ ಮಾರ್ಕ್ ಅಷ್ಟೇ. ಅದು ಅದರಿಂದ ಜಾಸ್ತಿ ಆಗಿದ್ದು, ಅದರಿಂದ ಕಡಿಮೆ ಆಗಿದ್ದು ಆ ಥರ ಏನೂ ಇಲ್ಲ. ಸೊ ಚೇಂಜ್ ಆಫ್ ಲೈಫ್ ಸ್ಟೈಲ್ ಬೇಸಿಕಲಿ ಹೇಳಬೇಕು ಅಂದರೆ ನಮ್ಮ ಏನು ಜೀವನ ಶೈಲಿ ಏನು ಚೇಂಜ್ ಆಗಿದೆ ಅದರಿಂದನೇ ರೋಗಗಳು ಜಾಸ್ತಿ ಆಗ್ತಾ ಇರೋವಂಥದ್ದು ಇದು. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಮನುಷ್ಯನ ಜೀವನ ಶೈಲಿ ಎಷ್ಟು ಇಂಪಾರ್ಟೆಂಟ್. ನಾವು ಯಾವುದೋ ಪಾಶ್ಚಾತ್ಯ ಸಂಸ್ಕೃತಿಗಳನ್ನು ಅನುಸರಿಸೋಕೆ ಹೋಗಿ ಅಥವಾ ಅವರ ಆಹಾರ ಶೈಲಿಗಳನ್ನು ಅನುಸರಿಸೋಕೆ ಹೋಗಿ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಗೆಹನಾ ಜೈನ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಲೈಫ್ ಸ್ಟೈಲ್ ಕೂಡ ವೆರಿ ಇಂಪಾರ್ಟೆಂಟ್. ಇತ್ತೀಚಿನ ಜನರಲ್ಲಿ ಜೀವನ ಶೈಲಿಯನ್ನು ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗೇನೆ ಇದು ಕೂಡ ಕಾರಣ ಆಗಿರಬಹುದಾ? ಹೇಗೆ? ಡೆಫಿನೆಟ್ಲಿ ಇದು ಹಾಗೆ ಆಗುತ್ತೆ. ಸೊ ಫಿಸಿಕಲ್ ಆಕ್ಟಿವಿಟಿ ಒಂದು ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ ಇರುತ್ತೆ. ಸೊ 9 to 8 ಜಾಬ್ಸ್ ನಾವು ಮಾಡ್ತಿರ್ತೀವಿ. ಸೊ ಟೈಮೇ ಸಿಗಲ್ಲ. ಸೊ ಅದು ಒಂದು ಎಕ್ಸ್ಕ್ಯೂಸ್ ಪೇಷಂಟ್ಸ್ ಯೂಶಲಿ ಹೇಳ್ತಾರೆ, ನನ್ನ ಹತ್ರ ಟೈಮೇ ಇಲ್ಲ ಫಿಸಿಕಲ್ ಆಕ್ಟಿವಿಟಿ ಮಾಡೋದಕ್ಕೆ. ಆ್ಯಂಡ್ ಮೋರ್ ಓವರ್ ಈ ಬ್ಯುಸಿ ಲೈಫ್ ಸ್ಟೈಲ್ ಇರೋದ್ರಿಂದ ಡೆಫಿನೆಟ್ಲಿ ಅವರು ಫಾಸ್ಟ್ ಫುಡ್ಸ್ಗೆ ಹೋಗ್ತಾರೆ. ಸೊ ವೇರಿನ್ ನಾವು ನೋಡ್ತೀವಿ ಜಾಸ್ತಿ ಸಾಲ್ಟ್ ಫುಡ್ ಜಾಸ್ತಿ ಇರುತ್ತೆ, ಶುಗರ್ ಫುಡ್ ಜಾಸ್ತಿ ಇರುತ್ತೆ.
ಅದು ಒಂದು ಬೇಸ್ ಹೇಳ್ಬೋದು ನಮ್ಗೆ ಹಾರ್ಟ್ ಡಿಸೀಸ್ ಬರೋದಕ್ಕೆ. ಸೊ ಆದಷ್ಟು ನಾವು ಅದನ್ನು ಕಮ್ಮಿ ಮಾಡೋದಾಗಲೇ ಮಾತ್ರ ಇದು ನಾವು ಅವಾಯ್ಡ್ ಮಾಡ್ಬೋದು ಹಾರ್ಟ್ ರಿಸ್ಕ್. ಸೊ ಫಾಸ್ಟ್ ಫುಡ್ ಈಗ ಪಿಜ್ಜಾ ಬರ್ಗರ್ ಇದ್ದಾಗ ಸೊ ಅದು ಇಂಡೈರೆಕ್ಟ್ ವೇಯಲ್ಲಿ ನಾವು ಸಾಲ್ಟ್ ಶುಗರ್ನ ಕನ್ಸ್ಯೂಮ್ ಮಾಡ್ತಿರ್ತೀವಿ. ಸೊ ನಮ್ಗೆ ಗೊತ್ತೇ ಆಗಲ್ಲ ನಾವು ಅಷ್ಟು ಶುಗರ್ ಸಾಲ್ಟ್ ತಗೋತಿದ್ದೀವಿ ಅಂತಲೂ ನಮ್ಗೆ ಗೊತ್ತಿರಲ್ಲ. ಸೊ ಅದೊಂದು ಡೆಫಿನೆಟ್ಲಿ ಒಂದು ಎಫೆಕ್ಟ್ ಆಗೇ ಆಗುತ್ತೆ ಹಾರ್ಟ್ ಡಿಸೀಸ್ಗೆ. ಎಸ್ ಡಾಕ್ಟರ್ ಕೀರ್ತಿಶ್ರೀ ಅವರೇ, ಹೇಳ್ತಾ ಇದ್ರಿ ಆಗ್ಲೂ ಕೂಡ ಆಹಾರದ ವಿಚಾರವಾಗಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೇಳಿ ಮನುಷ್ಯರಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇರುತ್ತೆ. ಅದ್ರ ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಮೇಡಮ್? ಖಂಡಿತವಾಗೂ ಒಬ್ಬ ಮನುಷ್ಯ ಏನು ತಿಳ್ಕೊಳ್ಬೇಕು ಅಂತ ಅಂದರೆ ನಮ್ಮ ಊಟ ಮಾಡೋ ತಟ್ಟೆ ಹೇಗಿರಬೇಕು, ಒಬ್ಬ ಮನುಷ್ಯ ಪ್ಲೇಟ್ ಹೇಗಿರಬೇಕು ತಿನ್ಬೇಕಾದಾಗ ಅನ್ನೋದ್ರ ಕಡೆ ಒಂದು ಚಿಕ್ಕ ವಿಷಯ ತಿಳ್ಕೊಂಡ್ಬಿಟ್ರೆ ಅವನು ಹಲವಾರು ಸುಧಾರಣೆಗಳನ್ನ ತಗೊಂಡ್ಬಿಡ್ಬೋದು. ಸೊ ಒಂದು ಪ್ಲೇಟ್ ಅಂತ ಕನ್ಸಿಡರ್ ಮಾಡಿದ್ರೆ ಐದರ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಸಾಮಾನ್ಯವಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ 1/4 ಭಾಗದಷ್ಟು ಮಾತ್ರ ಕಾರ್ಬೋಹೈಡ್ರೇಟ್ ಇರಬೇಕು. ಕಾರ್ಬೋಹೈಡ್ರೇಟ್ ಅಂದರೆ ಅಕ್ಕಿ, ರಾಗಿ, ಜೋಳ, ಗೋಧಿ ಈ ಥರ ಕಾರ್ಬೋಹೈಡ್ರೇಟ್ನೆಲ್ಲ ನಾವು ಗಂಜಿ ಪ್ರಮಾಣದಲ್ಲಿ ತಗೊಂಡ್ರೆ ದೇಹದಲ್ಲಿ ಹೆಚ್ಚು ನಾರಿನಂಶ ಉಳಿಯುತ್ತೆ, ಈಸಿ ಡೈಜೆಷನ್ ಆಗುತ್ತೆ, ಯಾವುದು ಫ್ಯಾಟ್ ಅಂಶ ಸ್ಟೋರ್ ಆಗೋದಿಲ್ಲ. ಸೊ ಅದ್ರ ಪ್ರಮಾಣ 1/4 ಭಾಗ ಇರಬೇಕು ತಟ್ಟೆನಲ್ಲಿ. ಓಕೆ, ಇನ್ನು ಅರ್ಧ ಪ್ರಮಾಣ ಮೊಳಕೆ ಕಾಳು, ತರಕಾರಿ, ಪಲ್ಯಗಳು ಇವಿರಬೇಕು. ಇನ್ನು 1/4 ಭಾಗ ಪ್ರೋಟೀನ್ ಅಂಶ ಇರಬೇಕು. ಸೊ ಹಾಲು, ಮಜ್ಜಿಗೆ, ಮೊಸರು, ತುಪ್ಪ, ಬೆಣ್ಣೆ ಈ ಥರದ್ದು ಒಂದು 1/4 ಭಾಗದಲ್ಲಿ ಅದು ಇರಬೇಕು. ಸೊ ಒಂದು ಪ್ಲೇಟಲ್ಲಿ 1/4 ಭಾಗ ಕಾರ್ಬೋಹೈಡ್ರೇಟ್. ಬಟ್ ಈಗ ನಮ್ಮ ಪ್ರಮಾಣ ಹೇಗಾಗಿದೆ, ಒಂದು ತಟ್ಟೆನಲ್ಲಿ 3/4 ಭಾಗ ಪಿಜ್ಜಾ, ಬರ್ಗರ್. ಸೊ ರೆಸ್ಟ್ 1/4 ಪಾರ್ಟ್ ಆಫ್ ಇಟ್ ಮಾತ್ರ ವೆಜಿಟೇಬಲ್ಸ್ ಇರುತ್ತೆ. ಸೊ ಈ ಪ್ಲೇಟಿಂಗ್ ಸಿಸ್ಟಮ್ನ ಯಾರು ಅರ್ಥ ಮಾಡಿಕೊಂಡು ಗ್ಯಾಜೆಟ್ಸ್ ಮುಂದೆಗಡೆ ಕೂರ್ತೀರಾ, ಗ್ಯಾಜೆಟ್ಸ್ನೆಲ್ಲ ಆಫ್ ಮಾಡಿ ತನ್ನ ತಿನ್ನೋ ತಟ್ಟೆನ ನೋಡಿ ಮನುಷ್ಯ ತಿಂದಾಗ ಖಂಡಿತವಾಗೂ ಅವನಿಗೆ ಅರಿವು ಉಂಟಾಗುತ್ತೆ. ಅವನು ಏನು ತಿಂತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ತಿಂತಾ ಇದ್ದಾರೆ, ಹೇಗೆ ತಿಂತಿದ್ದಾರೆ ಮತ್ತು ಏನು ತಿಂತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಅರ್ಧ ಕಾಯಿಲೆಯಿಂದ ದೂರ ಇರ್ಬೋದು. ಬಟ್ ಆದರೆ ಇಷ್ಟೆಲ್ಲ ಆಗ್ತಾ ಇಲ್ಲಲ್ಲ ಮೇಡಮ್. ಬರೀ ವೆಸ್ಟರ್ನ್ ಲೈಫ್ ಸ್ಟೈಲನ್ನು ನಾವು ಫಾಲೋ ಮಾಡ್ಕೊಂಡು ಏನೇನೋ ತಿಂತಾ ಇದೀವಿ. ನಮ್ಮ ಊಟದ ತಟ್ಟೆ ಮನೇಲಿ ಮಾಡಿದ್ರು ಕೂಡ ಊಟದ ತಟ್ಟೆಯಲ್ಲಿ ಇರೋದೇ ವಿಷ ಅಂತೇಳಿ ತುಂಬ ಜನ ಹೇಳ್ತಾರೆ. ಅದು ನಿಜವಾಗ್ಲೂ ತಪ್ಪು. ನಮ್ಮ ಜೀವನ, ನಮ್ಮ 24 ಅವರ್ಸ್ ಟೈಮ್ನಲ್ಲಿ ಬೆಳಿಗ್ಗೆ 10 ನಿಮಿಷ, ಮಧ್ಯಾಹ್ನ 10-15 ನಿಮಿಷ, ಸಂಜೆ ರಾತ್ರಿ ಊಟಕ್ಕೆ 10-15 ನಿಮಿಷ ನಾವು ಟೈಮ್ ಕೊಟ್ಟಿಲ್ಲ ಅಂದರೆ ನಮ್ಮ ಪ್ಲೇಟ್ಗೆ ಈಗಿನ ಪರಿಸ್ಥಿತಿ ಏನಿದೆ ಅದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ತನ್ನ ದೇಹದಂಡನೆಗೆ ಒಂದು 20 ನಿಮಿಷಗಳ ಕಾಲ ಮತ್ತು ಮಾನಸಿಕ ಸ್ಥಿರತೆಗೆ ಒಂದಷ್ಟು ನಿಮಿಷ, ಒಂದು 20 ನಿಮಿಷ ಮೆಡಿಟೇಷನ್ ಅಥವಾ ಬ್ರೀದಿಂಗ್ ಎಕ್ಸರ್ಸೈಸ್, ಮತ್ತು ಜೊತೆಗೆ ಊಟ ಮಾಡುವಾಗ ತಟ್ಟೆ ಮೇಲೆ ಗಮನ. ಇದಿಷ್ಟು ಯಾರು ಬೇಸಿಕ್ ಆಗಿ ಟೈಮ್ ಮಾಡ್ಕೊತಾರೋ ಅವರೊಂದಷ್ಟು ಕಾಯಿಲೆಯಿಂದ ದೂರ ಇರ್ಬೋದು. ಸಿಂಪಲ್ ಥಿಂಗ್ಸ್ ಅದನ್ನ ಮರ್ತು ಬಿಡ್ತೀವಿ. ಬಟ್ ವಿ ಗೋ ಹೆಡ್ ಫಾರ್ ಸರ್ಚಿಂಗ್. ಇದಕ್ಕೆ ಏನಪ್ಪ ಅಂತ ತುಂಬಾ ಒದ್ಲಾಡ್ತಾ ಹೋಗ್ತೀವಿ. ಇಟ್ ಇಸ್ ವೆರಿ ಸಿಂಪಲ್, ಮೇಕ್ ಇಟ್ ಸಿಂಪಲ್ ಅಷ್ಟೇ. ಡಾಕ್ಟರ್ ಮಧುಕರ್ ಅವರೇ, ಲೈಫ್ ಸ್ಟೈಲ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಆಹಾರ ತಜ್ಞರು. ಆದರೆ ಈ ಕೇಸಸ್ಗಳನ್ನ ನೋಡ್ತಾ ಇದ್ರೆ, ಇತ್ತೀಚೆಗೆ ಆಗ್ತಾ ಇರುವಂತಹ ಹಾರ್ಟ್ ಅಟ್ಯಾಕ್ ಕೇಸಸ್ಗಳನ್ನ ನೋಡ್ತಾ ಇದ್ರೆ ಇದೆಲ್ಲವೂ ಆನುವಂಶಿಕ ಕಾರಣಗಳು ಇರಬಹುದು ಹೇಗೆ ಸರ್? ಸೊ ಯೂಶ್ವಲಿ ಏನಾಗುತ್ತೆ, ಇದೆಲ್ಲ ಜೆನೆಟಿಕ್ಲಿ ಮೀಡಿಯೇಟೆಡ್ ಕೂಡ ಇರುತ್ತೆ. ಅದ್ರ ಮೇಲೆ ಅದು ಜೆನೆಟಿಕ್ಲಿ ಮೀಡಿಯೇಟೆಡ್ ಏನಿರುತ್ತೆ, ಯೂಶ್ವಲಿ ನಾವು ಹೇಳೋದೇನಂತ ಹೇಳಿದ್ರೆ ಮಕ್ಕಳುಗಳಿಗೆ ಸ್ವಲ್ಪ ಬೇಗ ಕಂಡು ಬರ್ಬೋದು ಅಂತೇಳಿ. ಬೇಗ ಕಂಡು ಬರಬೇಕು ಅಂತ ಹೇಳಿದ್ರೆ ಅವ್ರು ಈ ಥರ ಎಲ್ಲ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ಯಾಟ್ ಫುಡ್ಸಿಗೆ ಅಡಿಕ್ಟ್ ಆಗೋದು, ಆಮೇಲೆ ನಾವು ಎಕ್ಸಸೈಸ್ ಮಾಡದೇ ಇರೋಂಥದ್ದು, ಇದೆಲ್ಲ ಆಯಿತು ಅಂತ ಹೇಳಿದ್ರೆ ಇನ್ನೂ ಬೇಗ ಬರ್ಲಿಕ್ಕೆ ಚಾನ್ಸಸ್ ಆಗುತ್ತೆ. ಸೊ ಈಗ ಅದು ನಾವು ಜೀನ್ಸ್ನಂತೂ ಚೇಂಜ್ ಮಾಡ್ಲಿಕ್ಕಾಗಲ್ಲ, ಪೇರೆಂಟ್ಸಿಂದ ಬಂದಿರೋ ಜೀನ್ಸ್ ಅದು ಹಾಗೇ ಇರುತ್ತೆ. ಸೊ ಏನು ರಿವರ್ಸಿಬಲ್ ಕಾಸಸ್ ಏನಿರುತ್ತೆ ಅದನ್ನೆಲ್ಲ ನಾವು ಕಂಟ್ರೋಲ್ ಇಟ್ಕೊಬೇಕಾಗತ್ತೆ, ಅಥವಾ ಸ್ಟಾಪ್ ಮಾಡೋಂಥದ್ದಿದ್ರೆ ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಈ ಹಾರ್ಟ್ ಅಟ್ಯಾಕ್ ಆಗಲಿ ಏನಿದ್ರೂ ಅದರದ್ದು ಏನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಹೃದಯಾಘಾತ ಆಗಬೇಕು ಅಂತ ಹೇಳಿದ್ರೆ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರಲೇಬೇಕು. ಒಂದು ನೀವು ಹೇಳ್ದಂಗೆ ನಮ್ಮ ಏನು ಫ್ಯಾಮಿಲಿಯಲ್ಲಿ ಅಂತ ಇರ್ಬೋದು, ಜೆನೆಟಿಕ್ ಅಂತ ಇರ್ಬೋದು, ಆಮೇಲೆ ನಮ್ಮ ಡಯಟಲ್ಲಿ ಹೆವಿ ಫ್ಯಾಟ್ ಫುಡ್ಸ್ ತೊಗೊಳ್ಳೋಂಥದ್ದು, ಆಮೇಲೆ ಸ್ಮೋಕ್ ಮಾಡೋವಂಥದ್ದು, ಆಲ್ಕೋಹಾಲ್, ಸ್ಟ್ರೆಸ್, ಈವನ್ ಪೊಲ್ಯೂಷನ್ ಕೂಡ. ಸೊ ಇದೆಲ್ಲ ಏನಿರುತ್ತೆ ಇದೆಲ್ಲ ನಮ್ಮನ್ನ ಫೋಕಸ್ ಮಾಡ್ತಾ ಇರುತ್ತೆ, ಯಾವಾಗ ಹಾರ್ಟ್ ಅಟ್ಯಾಕ್ ಮಾಡಲಿ ಇವನಿಗೆ ಅಂತೇಳಿ ಫೋಕಸ್ ಮಾಡ್ತಾ ಇರುತ್ತೆ. ಇದೆಲ್ಲ ರಿವರ್ಸಿಬಲ್ ಕಾಸಸ್, ಇದನ್ನೆಲ್ಲ ಡೆಫಿನೆಟ್ಲಿ ನಾವು ತಡೆಗಟ್ಬೋದು. ಸೊ ಆಲ್ಕೋಹಾಲ್ ತಗೊಳ್ಳೋರು ಸ್ಟಾಪ್ ಮಾಡುವಂಥದ್ದು, ಸ್ಮೋಕಿಂಗ್ ಕಂಪ್ಲೀಟ್ಲಿ, ಈವನ್ ಪ್ಯಾಸಿವ್ ಸ್ಮೋಕಿಂಗ್. ಸೊ ಫ್ರೆಂಡ್ಸ್ ಸ್ಮೋಕ್ ಮಾಡ್ತಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡ್ರು ಕೂಡ ಅದು ನಮಗೂ ಕೂಡ ಎಫೆಕ್ಟ್ ಆಗೇ ಆಗುತ್ತೆ ಅಂತೇಳಿ. ಸೊ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಆಮೇಲೆ ಡಯಟಲ್ಲೂ ಕೂಡ ಇವರು ಡಯಟಿಷಿಯನ್ಸ್ ಎಲ್ಲ ಹೇಳ್ದಂಗೆ ಅದು ನಮ್ಮ ಬಾಡಿ ವೇಟಿಗೆ ಎಷ್ಟು ಕ್ಯಾಲೋರೀಸ್ ಬೇಕೋ ಅಷ್ಟಿಗೆ ಸ್ಟಿಕ್ ಆನ್ ಆಗಬೇಕು. ಏನು ಮೀಡಿಯಂ ಬಾಡಿ ಬಿಲ್ಟ್ ಇರೋರು, ಒಬೀಸ್ ಇರೋರು ಲೆಸರ್ ಕ್ಯಾಲೋರೀಸ್ ತೊಗೊಳ್ಳೋವಂಥದ್ದು, ಇದೆಲ್ಲ ತೊಗೊಬೇಕಾಗುತ್ತೆ, ಈ ಥರ ಮಾಡಬೇಕಾಗತ್ತೆ. ಆಮೇಲೆ ಯಾರು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ, ಈಗ ಕೋವಿಡ್ ಅಂತ ಏನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ಕೋವಿಡ್ ಆದಮೇಲೆ ಮನೇಲಿ ಸ್ವಲ್ಪ ವರ್ಕ್ ಫ್ರಮ್ ಹೋಮೇ ಜಾಸ್ತಿ ಆಗೋಗಿದೆ.
ಮೆಜಾರಿಟಿ ಆಫ್ ನಾನು ಏನು ಪೇಷಂಟ್ಸ್ ನೋಡ್ತಾ ಇದ್ದೀನಿ ಕೋವಿಡ್ ಆದ ನಂತರ ಅವರು ವೆಯ್ಟ್ ಗೇನ್ ಆಗ್ತಾ ಇದೆ. ಸೊ ಅವಾಗ ಏನಂತ ಇದ್ದಾರೆ, ನಾನು ವ್ಯಾಕ್ಸಿನ್ ತೊಗೊಂಡೆ ಅದರಿಂದ ನನಗೆ ವೆಯ್ಟ್ ಗೇನ್ ಆಗ್ತಾ ಇದೆ, ನನಗೆ ಶುಗರ್ BP ಬರ್ತಾ ಆ ಥರ ಅಲ್ಲ. ನೀವು ಕೋವಿಡ್ ಬಂದ್ರ ಮೇಲೆ ನೀವು ಆಫೀಸ್ಗೆ ಹೋಗೋದು ಬಿಟ್ರಿ, ಓಡಾಡೋದು ಬಿಟ್ರಿ. ಈಗ ಆಫೀಸ್ಗೇನೆ ಅದು 2 hours ಜರ್ನಿ ಮಾಡ್ತಿದ್ರಲ್ಲ, ಒಂದು ಮನೆಯಿಂದ ಮೆಟ್ರೋ ಸ್ಟೇಷನ್ವರೆಗೂ ನಡೀತಿದ್ರು, ಅಲ್ಲಿ ಮೆಟ್ರೋದಲ್ಲಿ ಓಡಾಡ್ಕೊತಿದ್ರು, ಆಮೇಲೆ ಇಳಿದು ಹೋಗೋದು, ಅಲ್ಲಿ ಓಡಾಡೋದು, ವರ್ಕ್ ಪ್ಲೇಸಲ್ಲಿ ಓಡಾಡೋದು ಎಲ್ಲ ಮಾಡ್ತಿದ್ರು. ಒಂದು ಆಲ್ಮೋಸ್ಟ್ 8,000 ಸ್ಟೆಪ್ಸ್ ಹಾಗೆ ಕವರ್ ಆಗೋಗುತ್ತೆ, 8,000-10,000 ಸ್ಟೆಪ್ಸ್ ಹಾಗೆ ಕವರ್ ಆಗುತ್ತೆ. ಈಗ ಅದೇನೂ ಆಗ್ತಾ ಇಲ್ಲ. ಈಗ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಾರೆ, ಮನೆ ಊಟ 3 ಹೊತ್ತು ಮಾಡಿ ಬೇಜಾರಾಗುತ್ತೆ ಅಂತೇಳಿ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾರೆ, ಅದನ್ನು ತಗೋತಾ ಇದ್ದಾರೆ. ಸೊ ಈವನ್ ನಮ್ಮ ಆಹಾರ ಮಾಡೋದಲ್ಲೂ ಏನು ಹೋಟೆಲಲ್ಲಿ ಏನು ಮಾಡ್ತಾರೆ ಅದು ಹೇಳಲಿಕ್ಕಾಗಲ್ಲ. ಎಲ್ಲ ಕಡೆ ಸ್ಟ್ಯಾಂಡರ್ಡ್ ಆಗಿ ಕೊಡ್ಬೋದು, ಬಟ್ ಒಂದೊಂದು ಕಡೆ ಏನಾಗುತ್ತೆ ರೀಯೂಸ್ಡ್ ಆಯಿಲ್ ಯೂಸ್ ಮಾಡ್ತಾರೆ. ಅದು ಆ ರೀಯೂಸ್ಡ್ ಆಯಿಲಲ್ಲಿ ಏನಾಗುತ್ತೆ ಟ್ರಾನ್ಸ್ ಫ್ಯಾಟ್ ಆಸಿಡ್ಸ್ ಅಂತ ಇರುತ್ತೆ. ಅದೆಲ್ಲ ಏನು ಮಾಡುತ್ತೆ, ನಮ್ಮ ದೇಹದ ರಕ್ತನಾಳಗಳಲ್ಲಿ, ಹಾರ್ಟಿನಲ್ಲಿ ಆಗಲಿ, ತಲೆಯಲ್ಲಾಗಲಿ, ಕೈಕಾಲು ರಕ್ತನಾಳಗಳಾಗಲಿ ಕೊಲೆಸ್ಟ್ರಾಲ್ನ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಆ ರಕ್ತನಾಳ ಬ್ಲಾಕೇಜ್ಗಳಾಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋದು, ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ಮೇನ್ಲಿ ಏನಂತ ಹೇಳಿದ್ರೆ ನಾವು ಫಿಸಿಕಲಿ ಆಕ್ಟಿವ್ ಇಟ್ಕೊಬೇಕು. ಒಂದು ದಿನದಲ್ಲಿ ಒಂದು 45 minutes 30 to 40 minutes ಬ್ರಿಸ್ಕ್ ವಾಕ್ ಯಾ ಜಾಗ್ ಮಾಡುವಂಥದ್ದು. ಆಮೇಲೆ ಮಾರ್ನಿಂಗಲ್ಲಿ 3 ಹೊತ್ತು ಊಟದಲ್ಲಿ ಅಟ್ಲೀಸ್ಟ್ 2 ಊಟದಲ್ಲಿ ಊಟಕ್ಕಿಂತ ಮುಂಚೆ ಸಲಾಡ್ಸ್ ತೊಗೊಳ್ಳೋದು. ಸೊ ಊಟನೂ ಕೂಡ ಇವಾಗ ಸ್ವಲ್ಪ ಜನ ಏನು ಅನ್ಕೋತಾರೆ, ಬರೀ ರೈಸ್ ತಿಂದರೆ ಆಗುತ್ತೆ. ಆ ಥರ ಅಲ್ಲ, ರೈಸ್ ಕೂಡ ಬೇಕೇ ಬೇಕು, ಅನ್ನ ಬೇಕೇ ಬೇಕು. ಏನೇ ತೊಗೊಂಡ್ರು ಲಿಮಿಟಾಗಿ ತೊಗೊಬೇಕಾಗತ್ತೆ. ಅವ್ರಿಗೆ ಎಷ್ಟು ಕ್ಯಾಲೋರೀಸ್ ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಕೊಬೇಕಾಗತ್ತೆ ಅಂತ ಹೇಳಿ. ಸೊ ದಟ್ ಏನಾಗುತ್ತೆ, ನಾವು ಸಾಯಂಕಾಲದಷ್ಟೊತ್ತಿಗೆ ಹೊಟ್ಟೆ ಹಸಿದ್ರು ಕೂಡ ಬೇಗ ಹಸಿದ್ರೆ ನಾವು ತಕ್ಷಣ ಊಟ ಮಾಡೋದಕ್ಕಿಂತ ಒಂದು 15-20 minutes ಕಾಯೋದು ಒಳ್ಳೆಯದು. ಅವಾಗ ದೇಹದಲ್ಲಿರೋ ಫ್ಯಾಟ್ ಅಂಶ ಕರಗಿ ನಮಗೆ ಎನರ್ಜಿ ಕೊಡುತ್ತೆ. ಈಗ ಹಸಿವಾಗಿದ ತಕ್ಷಣ ಹೊಟ್ಟೆ ತುಂಬಿಸ್ಕೊಂಬಿಡೋದು, ಫುಲ್ ಹೊಟ್ಟೆ ತುಂಬಿಸ್ಕೊಳ್ಳೋದು ಅದು ಒಳ್ಳೆಯದಲ್ಲ. ಹಸಿವಾದಾಗ ಒಂದು 1/2 hour ವೆಯ್ಟ್ ಮಾಡಿ. ಅವಾಗ ಏನಾಗುತ್ತೆ, ದೇಹದಲ್ಲೇ ನಿಯೋಗ್ಲೂಕೋಜೆನಿಸಿಸ್ ಅಂತ ಆಗುತ್ತೆ. ಬೇರೆ ಸಬ್ಸ್ಟೆನ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ, ಅದರಿಂದೆಲ್ಲ ಏನು ಫ್ಯಾಟ್ ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ರಿಲೀಸ್ ಆಗುತ್ತೆ. ಸೊ ಅವಾಗ ಎನರ್ಜಿ ಬರುತ್ತೆ. ಅವಾಗ ಫ್ಯಾಟ್ ಬ್ರೇಕ್ ಡೌನ್ ಆಯಿತು. ಆಮೇಲೆ ಮತ್ತೆ ಊಟ ಮಾಡಿದಾಗ ಒಂದು 30% ಹೊಟ್ಟೆನ ಖಾಲಿನೇ ಇಡಬೇಕು, ಸೊ ದಟ್ ಬೇಗ ಹಸಿವಾಗಬೇಕು ಅಂತೇಳಿ ನೆಕ್ಸ್ಟ್. ಸೊ ಈ ಥರ ಟೈಮಿಂಗ್ ಕೊಟ್ಕೊಂಡು ಈಗ ಏನು ಮಾಡ್ತೀವಿ, 3 ಗಂಟೆಗೆ ಊಟ ಮಾಡ್ತೀವಿ ಮಧ್ಯಾಹ್ನ, ಸಾಯಂಕಾಲ 5 ಗಂಟೆಗೆ ಮತ್ತೆ ಏನಾದರೂ ಸಮೋಸ ತಿನ್ನೋದು, ಆ ಥರ ಎಲ್ಲ ಮಾಡ್ತೀವಿ. ಸೊ ಅವಾಗ ಮನುಷ್ಯನಿಗೆ ಒಂದು ನಿಯೋಗ್ಲೂಕೋಜೆನಿಸಿಸ್ ಮಾಡಲಿಕ್ಕೆ ಟೈಮ್ ಅಲ್ಲಿ ನಮಗೆ ಏನು ಅವಕಾಶನೇ ಇರಲ್ಲ. ಇದೆಲ್ಲ ಎಕ್ಸ್ಟ್ರಾ ಏನೇನು ತಿಂತೀವಿ ಅದೆಲ್ಲ ಹೋಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಫೈನಲಿ ಲೀಡಿಂಗ್ ಟು ಆಲ್ ದಿ ಮೆಟಬಾಲಿಕ್ ಡಿಸೀಸಸ್. ವೆಲ್ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಡಾಕ್ಟರ್ ಕೂಡ. ಮನುಷ್ಯ ಮಾಡುವಂಥ ತಪ್ಪಿನಿಂದ ಏನೆಲ್ಲ ಸಮಸ್ಯೆಗಳನ್ನು ಮೈ ಮೇಲೆ ಹೇಳ್ಕೊಳ್ತಾನೆ, ಒಂದು ಸಂದರ್ಭದಲ್ಲಿ ಪ್ರಾಣವನ್ನೇ ಕಳ್ಕೊಳ್ತಾನೆ ಎನ್ನುವುದಾಗಿ ಡಾಕ್ಟರ್ ಮಧುಕರ್ ಅವರು ಹೇಳ್ತಾ ಇದ್ರು. ಡಾಕ್ಟರ್ ಗೆಹನಾ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಒಂದಷ್ಟು ಜನರಿಗೆ ಗೊತ್ತಿರುತ್ತೆ, ನನಗೆ BP ಇದೆ, ನನಗೆ ಶುಗರ್ ಇದೆ, ಹಾಗೆ ನನಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ. ಅವರಿಗೊಂದು ಡಯಟ್ ಇರುತ್ತೆ. ಆ ಡಯಟನ್ನು ಬಿಟ್ಟು ಅವರು ಬೇರೆ ಬೇರೆ ಆಹಾರವನ್ನು ತಿಂದಾಗ, ಆ ಡಯಟನ್ನು ಬ್ರೇಕ್ ಮಾಡಿದಾಗ ಏನಾಗಬಹುದು ಅಂತೇಳಿ. ಸೊ ಯೂಶಲಿ ಏನಾಗುತ್ತೆ, ಫಾರ್ ಡಯಾಬಿಟಿಸ್ ಇರ್ಬೋದು, ಮೆಟಬಾಲಿಕ್ ಡಿಸಾರ್ಡರ್ಸ್ ಏನಿರುತ್ತೆ, ಅವ್ರಿಗೆ ಒಂದು ಪ್ರಕಾರ ಡಯಟ್ ಅವ್ರ ಬಾಡಿ ಹೇಗೆ ಅವ್ರ ಕಂಡೀಷನ್ ಅಕಾರ್ಡಿಂಗ್ ಹೇಗೆ ಡಯಟ್ ಚೇಂಜ್ ಮಾಡ್ಬೋದು, ಹೇಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ ಅಂಥ ಫುಡ್ಗಳನ್ನ ನಾವು ಅವ್ರಿಗೆ ಹೇಳ್ಕೊಡ್ತೀನಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಅವರು ಬೇಗ ಹೋಗೋದಾಗ ಟೈಮ್ ಇಲ್ಲ, ನಾನು ಆಚೆನೇ ತಿಂತೀವಿ. ಆ್ಯಂಡ್ ಮೇನ್ಲಿ ಇವಾಗ ಫುಡ್ ಲೇಬಲ್ಸ್ ಒಂದಿರುತ್ತೆ. ಸೊ ಡಯಾಬಿಟಿಕ್ ಫ್ರೆಂಡ್ಲಿ ಮತ್ತು ಕೊಲೆಸ್ಟ್ರಾಲ್ ಫ್ರೆಂಡ್ಲಿ ಆ ಥರ ಒಂದು ಫುಡ್ ಲೇಬಲ್ಸ್ ಕೂಡ ಅವರು ಯೂಶಲಿ ಹೋಗಿ ಆಪ್ಟ್ ಮಾಡ್ಕೋತಾರೆ. ಸೊ ಅವ್ರೇನು ಅನ್ಕೋತಾರೆ, ನಾನು ಓಕೆ ನನ್ನ ಡಯಾಬಿಟೀಸ್ ಏನು ಡಯಟ್ ಕೊಟ್ಟಿದ್ದಾರೆ ನಾನು ಅದರಲ್ಲೇ ಮಾಡ್ತಿದ್ದೀನಿ, ಬ್ರೇಕ್ ಮಾಡ್ತಿಲ್ಲ ಅಂತ. ಬಟ್ ಕೆಲವು ಸಲ ಆ ಲೇಬಲ್ಸ್ ಓದೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೋ ಆ್ಯಡೆಡ್ ಶುಗರ್ ಅಂತ ಬರೆದಿರ್ತಾರೆ, ಬಟ್ ಹಿಂದೆ ಬಿಹೈಂಡ್ ನ್ಯಾಚುರಲ್ ಶುಗರೇ ಎಷ್ಟು ಮಟ್ಟಿಗೆ ಜಾಸ್ತಿ ಕೊಟ್ಟಿರ್ತಾರೆ ಅಂತ ನಾವು ಯಾವತ್ತೂ ನೋಡ್ಕೊಳ್ಳೋದೇ ಇಲ್ಲ. ಅದು ಯೂಶಲಿ ನೆಗ್ಲೆಕ್ಟ್ ಮಾಡ್ತಾರೆ ಜನರು. ಸೊ ರೀಡಿಂಗ್ ನ್ಯೂಟ್ರಿಷನ್ ಲೇಬಲ್ ಅದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೊಂದು ಎಫೆಕ್ಟ್ ಆಗುತ್ತೆ. ಮತ್ತು ಫಾರ್ ಅ ಲಾಂಗ್ ಟರ್ಮ್ ಡಯಟ್ ಫಾಲೋ ಮಾಡಿಬಿಟ್ಟು ಸಡನ್ನಾಗಿ ಬ್ರೇಕ್ ಮಾಡೋದು ಕೂಡ ಅದು ಹೆಲ್ತಿಗೆ ಅಡ್ವರ್ಸ್ ಎಫೆಕ್ಟ್ ಕೊಡುತ್ತೆ. ಸೊ ಅದನ್ನೊಂದು ಆದಷ್ಟು ಟ್ರ್ಯಾಕಲ್ಲಿ, ಮತ್ತು ಆದಷ್ಟು ಯೂಶಲಿ ಈಗ ಸ್ವೀಟ್ನೆಸ್ ಅಂತಲೂ ಹೋದಾಗ ನ್ಯಾಚುರಲ್ ಸ್ವೀಟ್ನೆಸ್ ಈಗ ಫ್ರೂಟ್ ಅಂತಲೇ ಇದೆ. ಸೊ ಅದು ಒಂದು ಸಕ್ಕರೆ ಎಲ್ಲ ತಿನ್ನೋ ಬದಲು ಫ್ರೂಟ್ಸ್ ತೊಗೊಂಡ್ರೆ ಇನ್ನೂ ಬೆಟರ್ ಅಂತ ಒಂದು ಏನು ರೆಮಿಡೀಸ್ ಆಪ್ಷನಲ್ ನಾವು ಹೆಲ್ತಿಯರ್ ಆಪ್ಷನ್ಸ್ ಏನು ತೊಗೋಬೋದು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು ಒಳ್ಳೇದಿರುತ್ತೆ. ಯಾಕೆ ಈ ಕ್ವೆಶನ್ ಕೇಳಿದೆ ಅಂತ ಹೇಳಿದ್ರೆ, ತುಂಬ ಜನ ಶುಗರ್ ಇರೋರು ಹೇಳ್ತಾರೆ, ನಾನು ಮುದ್ದೆನೇ ತಿನ್ನಬೇಕು, ನಾನು ಚಪಾತಿನೇ ತಿನ್ನಬೇಕು, ಅನ್ನ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಈ ಒಂದು ರೀಸನ್ಗಾಗಿ ಕೇಳಿದೆ, ಅದು ಎಷ್ಟರ ಮಟ್ಟಿಗೆ ನಿಜ ಅಂತೇಳಿ, ಅವರು ಮುದ್ದೆನೇ ತಿನ್ನಬೇಕು ಅಥವಾ ಚಪಾತಿನೇ ತಿನ್ನಬೇಕು ಅನ್ನೋಂಥ ಡಯಟ್ ಚಾರ್ಟ್? ಸೊ ಆ ಥರ ಏನಿಲ್ಲ. ಈಗ ಏನಾಗುತ್ತೆ, ಈಗ ಅವ್ರು ಅನ್ನನೇ ತಿಂತಿದ್ರೆ ಅವ್ರದ್ದು ಜೊತೆಲಿ ಹೇಗೆ ಆ್ಯಡ್ ಮಾಡ್ತಾರೆ, ಈಗ ಮೇಡಮ್ ಹೇಳ್ದಂಗೆ ಸ್ವಲ್ಪ ವೆಜಿಟೇಬಲು ಅಷ್ಟೇ ಇಂಪಾರ್ಟೆಂಟ್. ಸೊ ಮುದ್ದೆ ಅದು ಕಾರ್ಬ್ಸೇ ಇರುತ್ತೆ. ಸೊ ಅದು ಸ್ವಲ್ಪ ಪ್ರಮಾಣ ತೊಗೊಂಡು ಜೊತೆಲಿ ಪ್ರೋಟೀನ್ ಇರ್ಬೋದು, ಸೊ ದಾಲ್ ಬೇಳೆ ಏನು ತಗೋತೀವಿ ಅದನ್ನ ಇರ್ಬೋದು, ಜೊತೆಲಿ ಪಲ್ಯ ಇದೆ. ಕೆಲವ್ರು ಹೇಳ್ತಾರೆ ಸಾಂಬಾರಲ್ಲಿ ತರಕಾರಿ ಬಂದಿದೆ ಸಾಕಾಗಿದೆ. ಸೊ ಅಷ್ಟೇ ಬರೀ ಸಾಂಬಾರಲ್ಲಿ ತರಕಾರಿ ಬರೋದು ಸಾಕಾಗಲ್ಲ. ಸೊ ಜೊತೆಲಿ ಒಂದು ಕಪ್ಪು ಪಲ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್ ಬರೀ ಇದನ್ನೇ ತಿನ್ನಬೇಕು ಅನ್ನೋದು ನೋಡೋ ಬದಲು ಆದಷ್ಟು ನಾವು ಏನೇನು ಆ್ಯಡ್ ಮಾಡಬೇಕು, ಸಪೋರ್ಟ್ ಮಾಡೋಷ್ಟಿಗೆ ಬಾಡಿ ಏನೇನು ಸಪೋರ್ಟ್ ಮಾಡ್ಬೋದು ಅಂತ ಅದ್ರ ಮೇಲೆ ಫೋಕಸ್ ಜಾಸ್ತಿ ಇರಬೇಕು. ಮೇಡಮ್,
ತಿನ್ನೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಜೊತೆಗೆ ತಿನ್ನೋದನ್ನ ಕರಗಿಸೋದಕ್ಕೆ ವ್ಯಾಯಾಮ ಕೂಡ ಮಾಡಲೇಬೇಕು. ಮನುಷ್ಯನಿಗೆ ದಿನಕ್ಕೆ ಎಷ್ಟು ನಿಮಿಷಗಳ ವ್ಯಾಯಾಮದ ಅಗತ್ಯ ಇದೆ? ಎಷ್ಟು ನಿಮಿಷ ಅಥವಾ ಎಷ್ಟು ಗಂಟೆ? ಅಟ್ಲೀಸ್ಟ್ 1 ಅವರ್ ಒಬ್ಬ ಮನುಷ್ಯ ಉಸಿರಾಡೋದನ್ನ ಕಲಿಬೇಕು. ಸೊ ಎಷ್ಟು ಚೆನ್ನಾಗಿ ಉಸಿರಾಡ್ತೀವೋ ಅಷ್ಟು ಚೆನ್ನಾಗಿ ಆಕ್ಸಿಜನ್ ಪ್ರಮಾಣ ನಮ್ಮ ದೇಹದಲ್ಲಿರೋ ಎಲ್ಲ ಸೆಲ್ಸ್ಗೂ ಹೋಗುತ್ತೆ. ಸೊ ಒನ್ಸ್ ಸೆಲ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆದರೆ ಬಾಡಿನಲ್ಲಿರೋ ಎಲ್ಲ ಆರ್ಗನ್ ಫಂಕ್ಷನಿಂಗ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ಬ್ರೀದಿಂಗ್ ಎಕ್ಸಸೈಸ್ ಅನ್ನೋದನ್ನ ನಾವೆಲ್ಲರೂ ಮರ್ತೋಗ್ಬಿಟ್ಟಿರ್ತೀವಿ. 20 ನಿಮಿಷಗಳ ಕಾಲ ದಿನನಿತ್ಯ ಯಾರು ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತಾರೋ ಅವರಿಗೆ ಸುಸ್ತು, ಆಯಾಸ, ಏದುಸಿರು ಇದೆಲ್ಲ ಬರೋದಿಲ್ಲ. ಅವ್ರ ಮೆಟಬಾಲಿಸಮ್ ಅಂದರೆ ವರ್ಕಿಂಗ್ ಎಬಿಲಿಟಿ ಆಫ್ ಆರ್ಗನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಿಗೆ ಏದುಸಿರು ಬರೋದಿಲ್ಲ ಅವರ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಹಾರ್ಟ್ ಬೀಟಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಸೊ ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇದೆ ಬ್ರೀದಿಂಗ್ ಎಕ್ಸಸೈಸ್ಗೆ. ನಾವು ಮಗು ಹುಟ್ಟಿದಾಗ ಉಸಿರಾಡ್ತಿದ್ಯಾ ಅಂತ ಚೆಕ್ ಮಾಡ್ತೀವಿ, ಕೊನೆಯಲ್ಲಿ ಸಾವಪ್ಪದ್ರ ಅಂತ ಒಂದು ಚೆಕ್ ಮಾಡ್ತೀವಿ, ಮಧ್ಯದಲ್ಲಿ ಉಸಿರಾಟನ ಮರ್ತೆ ಹೋಗಿರ್ತೀವಿ. ಸೊ ನಾನು ಹೇಳೋದು 20 ನಿಮಿಷಗಳ ಕಾಲ ಬ್ರೀದಿಂಗ್ ಎಕ್ಸಸೈಸ್, ಇನ್ನು 20 ನಿಮಿಷಗಳ ಕಾಲ ನಿಮಗೆ ಏನಾಗುತ್ತೋ ಅದು ಆಕ್ಟಿವಿಟಿ, ಇಲ್ಲ ಬ್ರಿಸ್ಕ್ ವಾಕ್ ಆಗಿರ್ಬೋದು, ಇಲ್ಲ ಒಂದಷ್ಟು ಸಿಟಪ್ಸ್ ಆಗಿರ್ಬೋದು, ಇಲ್ಲ ಒಂದಷ್ಟು ಜಾಗಿಂಗ್ ಆಗಿರ್ಬೋದು, ಇಲ್ಲ ಸ್ಕಿಪ್ಪಿಂಗ್, ಜಂಪಿಂಗ್ ಆಕ್ಟಿವಿಟೀಸ್, ಇದೆಲ್ಲನೂ ಏನು ಮಾಡುತ್ತೆ ನಮ್ಮ ದೇಹನ ದಂಡಿಸುತ್ತೆ. ಸೊ ತಿಂದಿದ ಆಹಾರ ಕಂಪ್ಲೀಟಾಗಿ ಜೀರ್ಣ ಆಗುತ್ತೆ, ನಮ್ಮ ಸೆಲ್ಸ್ ಎಲ್ಲ ಆಕ್ಟಿವ್ ಇರುತ್ತೆ, ನಮಗೂ ಆಂಗ್ಸೈಟಿ ಇಶ್ಯೂಸ್ ಬರೋದಿಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಸ್ಟೇಬಲ್ ಆಗಿರುತ್ತೆ. ಎಸ್, ವೆಲ್ ಮೇಡಮ್, ವೆಲ್. ಡಾಕ್ಟರ್ ಮಧುಕರ್ ಅವರೇ, ಈಗ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಒತ್ತಡ, ಸ್ಟ್ರೆಸ್ ಸಿಕ್ಕಾಪಟ್ಟೆ ಜನರಲ್ಲಿ, ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ಕೆಲ್ಸಕ್ಕೆ ಹೋಗೋರ ತನಕ ಅಥವಾ ಯಾವುದೇ ವಯಸ್ಕರನ್ನು ತಗೊಳ್ಳಿ, ಎಲ್ರಿಗೂ ಕೂಡ ಸ್ಟ್ರೆಸ್ ಇದೆ ಅಂತ ಹೇಳ್ತಾರೆ. ಈ ಸ್ಟ್ರೆಸ್ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗಬಹುದಾ ಸರ್? ಹೌದು, ಆ್ಯಕ್ಚುಲಿ ಈ ಸ್ಟ್ರೆಸ್ಸೇ ಒನ್ ಆಫ್ ದಿ ಮೇನ್ ರೀಸನ್ ಅಂತಲೇ ಹೇಳ್ತೀವಿ. ಸೊ ಈಗ ಹೇಗಾಗಿದೆ ಅಂದರೆ ಎಲ್ಲ ಟಾರ್ಗೆಟ್ ಬೇಸ್ ಥರ ಆಗಿದೆ. ಈಗ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ಈ ಟಾರ್ಗೆಟ್ ಇಷ್ಟೊಳಗೆ ಮಾಡಬೇಕು ಅಂತೇಳಿ ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ಆಗೇನು ಮಾಡ್ತಾರೆ, ಮತ್ತೆ ಮನೆಗೆ ಬಂದು ಆ ಆಫೀಸಲ್ಲಿರೋ ಒತ್ತಡಗಳನ್ನ ತಂದು ಮನೆಯಲ್ಲೂ ಇಟ್ಕೋತಾರೆ. ಸೊ ಮನೆಯಲ್ಲೂ ಕೂಡ ಏನು ಎನ್ವೈರ್ಮೆಂಟ್ ಇರುತ್ತೆ ಅದು ಕೂಡ ಹಾಳಾಗುತ್ತೆ. ಅಲ್ಲಿ ಮನೆಯಲ್ಲೂ ಒಂದು ಸ್ಟ್ರೆಸ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅದನ್ನು ತಂದು ಮತ್ತೆ ಆಫೀಸಲ್ಲಿ ತೊಗೊಂಡು ಹೋಗೋದು, ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗದೆ ಇರೋವಂಥದ್ದು. ಇದೆಲ್ಲ ಆದಾಗ ಏನಾಗುತ್ತೆ, ಕ್ರಮೇಣ ನಮ್ಮ ಬ್ಲಡ್ ವೆಸಲಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ BP ಬರುವಂಥದ್ದು, ಶುಗರ್ ಬರುವಂಥದ್ದು, ಆಮೇಲೆ ಬಾಡಿಯಲ್ಲಿ ಇನ್ಫ್ಲಮೇಟರಿ ಫ್ರೀ ರ್ಯಾಡಿಕಲ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಇದೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ತುಂಬಿಸುವಂಥ ಪ್ರಕ್ರಿಯೆನ ಶುರು ಮಾಡುತ್ತೆ. ಸೊ ವಿತ್ ದ ಟೈಮ್ ಈ ಥರನೇ ಕೊಲೆಸ್ಟ್ರಾಲ್ ತುಂಬಿ ಅದರದ್ದು ಟಾಪ್ ಲೇಯರ್ ಯಾವಾಗ ಪೀಕ್ ಸ್ಟ್ರೆಸ್ ಅಂತ ಹೇಳಿ. ಸೊ ಸ್ಟ್ರೆಸ್ ಅಂತ ಹೇಳೋದು ಬರೀ ಏನು ನಮ್ಮ ವರ್ಕ್ ಸ್ಟ್ರೆಸ್ ಒಂದೇ ಅಲ್ಲ, ಈವನ್ ನಮಗೆ ಇನ್ಫೆಕ್ಷನ್ ಆಯಿತು ಅದು ಒಂದು ಸ್ಟ್ರೆಸ್ಸೇನೆ, ಎಮೋಷನಲ್ ಕೂಡ ಸ್ಟ್ರೆಸ್ಸೇನೆ, ಫಿಸಿಕಲ್ ಸ್ಟ್ರೆಸ್, ಇದೆಲ್ಲ ಏನಾಗುತ್ತೆ ಒಂದು ಪೀರಿಯಡ್ ಆಫ್ ಟೈಮ್ವರೆಗೂ ಅದು ಕೊಲೆಸ್ಟ್ರಾಲ್ ಏನು ತುಂಬಿರುತ್ತೆ, ಒಂದು ಪರ್ಟಿಕ್ಯುಲರ್ ಡೇ ಆ ಕೊಲೆಸ್ಟ್ರಾಲ್ ಟಾಪ್ ಲೇಯರ್ ಓಪನ್ ಅಪ್ ಆಗುತ್ತೆ ಬ್ಲಡ್ ವೆಸಲಲ್ಲಿ. ಅವಾಗ ಏನಾಗುತ್ತೆ, ಅದು ಏನು ಕೊಲೆಸ್ಟ್ರಾಲ್ ಕಂಟೆಂಟ್ ಬ್ಲಡ್ಗೆ ಎಕ್ಸ್ಪೋಸ್ ಆದಾಗ ರಕ್ತದ ಕಣಗಳು ಅದ್ರ ಮೇಲೆ ಹೋಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸಡನ್ ಅಕ್ಲೂಷನ್ ಆಫ್ ಬ್ಲಡ್ ವೆಸಲ್ ಅಂತ ಹೇಳ್ತೀವಿ ಅವಾಗ, ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು. ಸೊ ಇವಾಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅದು ಇವತ್ತು ಬ್ಲಾಕೇಜ್ ಆಗಿರೋದು ಅಂತಲ್ಲ, ಇದು ಕ್ರಮೇಣ ವಿತ್ ಅವ್ರದ್ದು ಡಯಟ್ ಆಗಲಿ ಸ್ಟ್ರೆಸ್ ಆಗಲಿ ಇದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಬ್ಲಾಕೇಜ್ ಕ್ರಮೇಣ ಡೆವಲಪ್ ಮಾಡ್ತಾ ಬಂದಿರೋದು. ಒಂದು ಪರ್ಟಿಕ್ಯುಲರ್ ಡೇ ಏನಾದರೂ ಒಂದು ಸ್ಟ್ರೆಸ್ ಆಗುತ್ತಲ್ಲ, ಅವಾಗ ಮತ್ತೆ ಅದು ರಪ್ಚರ್ ಆಗುತ್ತೆ, ಪ್ಲಾಕ್ ರಪ್ಚರ್ ಅಂತ ಹೇಳೋದು ನಾವು ಇದು ಮೆಡಿಕಲ್ ಟರ್ಮಲ್ಲಿ. ಪ್ಲಾಕ್ ರಪ್ಚರ್ ಆದಾಗ ಅದ್ರ ಮೇಲೆ ನಮ್ಮ ಬ್ಲಡ್ ಸೆಲ್ಸ್ ಎಲ್ಲ ಹೋಗಿ ಕೂತ್ಕೊಂಡು ಬ್ಲಡ್ ವೆಸಲ್ನ ಕಂಪ್ಲೀಟ್ ಅಕ್ಲೂಡ್ ಮಾಡುತ್ತೆ, ಹೃದಯದ ಸ್ನಾಯುಗಳಿಗೆ ಬ್ಲಡ್ ಹೋಗಲ್ಲ, ಅವಾಗ ಎದೆನೋವು ಬರೋದು, ಹಾರ್ಟ್ ಅಟ್ಯಾಕ್ ಆಗೋದು ಅಂತ ಹೇಳೋದು. ಸೊ ಸ್ಟ್ರೆಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸ್ ಅಂತಲೇ ಹೇಳ್ಬೋದು ನಾವು ಈ ಹಾರ್ಟ್ ಅಟ್ಯಾಕಿಗಾಗಲಿ, BP ಆಗಲಿ, ಶುಗರ್ ಆಗಲಿ. ಸೊ ಯೂಶಲಿ BP ಅಂತ ಶುರು ಆಗುತ್ತೆ, ಆಮೇಲೆ ಶುಗರ್ ಬರುತ್ತೆ, ಇದೆಲ್ಲ ಸೇರಿ ಮತ್ತೆ ಹಾರ್ಟಿಗೆ ತೊಂದರೆ ಕೊಡುವಂಥದ್ದು, ಬ್ರೈನಿಗೆ ತೊಂದರೆ ಕೊಡುವಂಥದ್ದು. ಇವಾಗ ನಾವು ಏನು ಹಾರ್ಟ್ ಅಟ್ಯಾಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಲ್ಲ ಅಷ್ಟೇ ಡಿಸ್ಕಷನ್ ನಮ್ಮ ಬ್ರೈನ್ಗೂ ಹೋಗಬೇಕಾಗುತ್ತೆ, ಸ್ಟ್ರೋಕ್ ಅಂತ ಹೇಳ್ತೀವಲ್ಲ. ಸೊ ಎಲ್ಲದರದ್ದು ಏನು ಮೂಲ ಕಾರಣ ಏನಿದೆ ಇದೇನೇ ಎಲ್ಲ. ಸೊ ಹಾರ್ಟಲ್ಲಿ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಬ್ರೈನಲ್ಲಿ ಆಯಿತು ಅಂದರೆ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಎಸ್, ನೀವು ಹೇಳಿದಾಗೆ ಅದು ಸ್ಟ್ರೆಸ್ ಕೂಡ ತುಂಬ ಇಂಪಾರ್ಟೆಂಟ್ ರೀಸನ್ ಆಗುತ್ತೆ. ಎಸ್ ಸರ್. ವೀಕ್ಷಕರೇ, ಒತ್ತಡ ಎಲ್ರಿಗೂ ಕೂಡ ಇರುತ್ತೆ, ಪ್ರತಿಯೊಂದು ಮನುಷ್ಯನಿಗೂ ಕೂಡ ಒತ್ತಡ ಇರುತ್ತೆ. ಆತನ ಕೆಲಸದ ಸಮಸ್ಯೆ ಆಗಿರಬಹುದು, ಕೌಟುಂಬಿಕ ಸಮಸ್ಯೆ ಆಗಿರಬಹುದು, ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ, ಆತನಿಗೇನೋ ಒಂದು ಕಾಯಿಲೆ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಆತನ ಹೃದಯದ ಆರೋಗ್ಯ ಎಷ್ಟರ ಮಟ್ಟಿಗೆ ಹಾಳಾಗುತ್ತೆ, ಇದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಗೆಹ್ನಾ ಅವರೇ, ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸ್ಟ್ರೀಟ್ ಫುಡ್ಗಳು ಅಥವಾ ಹೋಟೆಲ್ ಫುಡ್ಗಳು, ಈಗ ನಾನೊಬ್ಬ ವರ್ಕಿಂಗ್ ಎಂಪ್ಲಾಯ್, ನನಗೆ ಹೊರಗಡೆ ತಿನ್ನೋದು ಅನಿವಾರ್ಯ, ಆದರೆ ಅಲ್ಲಿನ ಆಹಾರಗಳು ಎಷ್ಟು ಸುರಕ್ಷಿತ ಅಂತೇಳಿ ಕೆಲವೊಂದಿಷ್ಟು ಹೋಟೆಲ್ ಅಥವಾ ಸ್ಟ್ರೀಟ್ ಫುಡ್ ನಾನು ಆಗಲೇ ಮೆನ್ಷನ್ ಮಾಡಿದೆ, ಅಲ್ಲಿ ಕಲರನ್ನು ಯೂಸ್ ಮಾಡ್ತಾರೆ, ಹಾಗೆಯೇ ಟೇಸ್ಟಿಂಗ್ ಪೌಡರ್ಗಳನ್ನು ಯೂಸ್ ಮಾಡ್ತಾರೆ, ಆಯಿಲ್ ಚೆನ್ನಾಗಿರೋದಿಲ್ಲ, ಅಡುಗೆ ಮಾಡುವಂಥ ಎಣ್ಣೆ ಚೆನ್ನಾಗಿರೋದಿಲ್ಲ, ಇದೆಲ್ಲವೂ ಕೂಡ ಮನುಷ್ಯನ ಆರೋಗ್ಯದ ಮೇಲೆ ಬೀರುವಂಥ ಪರಿಣಾಮಗಳು.
ಸೊ ಡೆಫಿನೆಟ್ಲಿ. ಸೊ ಈಗ ನಾನು ಹೇಳ್ದಂಗೆ ಈಗ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಡೆಫಿನೆಟ್ಲಿ ಅವರು ಆಚೆ ಈಚೆ ಮೆಸ್ ಇರುತ್ತೆ ಅದಲ್ಲೇ ಹೋಗಿ ತೊಗೋತಾರೆ. ಬಟ್ ಆದಷ್ಟು ಲೋಕಲ್ ಫುಡ್ಸ್ ಆಗ ತೊಗೊಂಡಾಗ, ಈಗ ಲೋಕಲ್ ಸ್ಟ್ರೀಟ್ ಬರ್ತಾರೆ ಮೆಸ್ ಅಂತ ಅಂದರೆ ಅವರು ಕೂಡ ಮನೇಲೇ ಪ್ರಿಪೇರ್ ಅಡುಗೆ ಮಾಡಿರೋದು ಅದನ್ನು ಆಫ್ ಮಾಡೋದು ಬೆಟರ್ ಇರ್ತಾರೆ. ಅದನ್ ಫುಡ್ ಆರ್ಡರ್ ಮಾಡಿ ಇಲ್ಲ ಫಾಸ್ಟ್ ಫುಡ್ ಬೇಗ ಪಿಜ್ಜಾ ಬರ್ಗರ್ ಅದು ಬೇಗ ಸಿಗುತ್ತೆ ಅನ್ನೋದು ಅದನ್ನು ಆಫ್ ಮಾಡೋ ಬದಲು ಆದಷ್ಟು ಹೆಲ್ತಿ ಫುಡ್ಸ್ನ ತೊಗೋಬೋದು. ಮತ್ತು ಸ್ನ್ಯಾಕ್ ಆಪ್ಷನ್ಸ್ ಬ್ರೇಕಲ್ಲಿ ಬಂದಾಗಲೂ ಕೂಡ ಆದಷ್ಟು ಜ್ಯೂಸಸ್ ಇರ್ಬೋದು. ಅದೇ ಈಗ ಟೀ ಕುಡಿಯೋಕೆ ಹೋದಾಗಲೂ ಅವರು ಟೀ ಬಿಸ್ಕೆಟ್ಸ್ ಅದನ್ನೇ ಜಾಸ್ತಿ ತಗೋತಾರೆ, ಪಫ್ಸ್ ಎಲ್ಲ. ಸೊ ಅದು ಬದಲು ಜೊತೆಲೆ ಅವರೇ ನಟ್ಸ್ ಅನ್ನೋದು ಕ್ಯಾರಿ ಮಾಡ್ಕೋಬೋದು, ಒಂದು ಫ್ರೂಟ್ ಕ್ಯಾರಿ ಮಾಡ್ಕೋಬೋದು. ಸೊ ಅದನ್ನ ಹೆಲ್ತಿಯರ್ ಆಪ್ಷನ್ಸ್ ಆಗಿ ಅವ್ರು ಅದನ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಹ್ಯಾಸಚ್ ಅವರು ಆಚೆ ಈಗ ಅನಿವಾರ್ಯನೇ ಇದೆ, ಮನೇಲಿ ಮಾಡೋಕ್ಕೆ ಆಗಲ್ಲ, ನಾನು ಆಚೆನೇ ತಿನ್ನಬೇಕು ಅನ್ನೋದು. ಆದರೆ ಆದಷ್ಟು ನಾವು ವೆಜಿಟೇಬಲ್ಸ್ ಪಲ್ಯಗಳನ್ನ ಜಾಸ್ತಿ ತಿನ್ನೋದಾಗಲಿ, ರೈಸ್ ಐಟಮ್ಸ್ ಏನಾದರೂ ತೊಗೊಂಡ್ರೆ ಸ್ವಲ್ಪ ರೈಸ್ ಇರಲಿ, ನಾನು ತರಕಾರಿಗಳನ್ನ ಜಾಸ್ತಿ ತೊಗೋತೀನಿ, ಆ ಥರ ಹೆಲ್ತಿಯರ್ ವೇಲಿ ಅವರು ಒಂದು ಪ್ಲೇಟ್ನ ನೋಡ್ಕೋಬೋದು. ಅದೊಂದು ತುಂಬ ಇಂಪಾರ್ಟೆಂಟ್ ಸ್ವಿಚ್ ಅವರು ಮಾಡ್ಕೋಬೋದು. ಎಸ್, ಬಟ್ ಆಹಾರದ ಬಗ್ಗೆ ಕಾಳಜಿ ಇರಲೇಬೇಕು ಯಾವ. ಡೆಫಿನೆಟ್ಲಿ. ಎಸ್ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಿದ್ದು, ಕೊಬ್ಬಿನಾಂಶ ಇರುವಂಥ ಆಹಾರ, ಕೊಬ್ಬಿನಾಂಶ ಇರುವಂಥ ಆಹಾರ, ಜನರಿಗೆ ಒಂದಷ್ಟು ಕನ್ಫ್ಯೂಷನ್ಗಳಿರುತ್ತೆ. ನಾನು ಏನು ತಿಂತೀನಿ, ಇದರಲ್ಲಿ ಕೊಬ್ಬಿನಾಂಶ ಇದೆಯಾ ಇಲ್ವಾ? ಹೀಗೆ ನಾನ್ ವೆಜ್ಗಳನ್ನು ತಗೊಂಡಾಗ ಮಟನ್ ತಿಂದರೆ ಜಾಸ್ತಿ ಕೊಬ್ಬಿನಾಂಶ ಇರುತ್ತೆ, ಅದು ಕೂಡ ಹಾರ್ಟ್ ಅಟ್ಯಾಕ್ಗೆ ರೀಸನ್ ಆಗಬಹುದು ಎನ್ನುವಂಥ ವಿಚಾರ, ಇದ್ರ ಬಗ್ಗೆ ಹೇಳ್ತಾ ಹೋಗಿ. ನಮ್ಮಲ್ಲಿ 2 ಫ್ಯಾಟ್ಸ್ ಇದೆ, ಒಂದು ಸ್ಯಾಚುರೇಟೆಡ್, ಒಂದು ಅನ್ಸ್ಯಾಚುರೇಟೆಡ್. ಈ ಸ್ಯಾಚುರೇಟೆಡ್ ಅನ್ನೋದು ಅನಿಮಲ್ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಅನ್ನೋದು ಈ ಕಾಳು ಬೀಜ ಇದರಿಂದ ಬರುವಂಥ ಫ್ಯಾಟ್. ಸೊ ಈ ಕಾಳು ಬೀಜ ಇಂದ ಬರುವಂಥ ಆಯಿಲ್ನ ನಾವು ಉಪಯೋಗಿಸಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಈ ಅನಿಮಲ್ ಫ್ಯಾಟು ಕೂಡ ಒಂದು ಪ್ರಮಾಣದಲ್ಲಿ ತಗೊಂಡ್ರೆ ಯಾವುದೇ ತೊಂದರೆ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಸ್ಥಿರತೆ, ಪ್ರಮಾಣ, ಅಳತೆ ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದು ಯಾವುದೇ ಆಹಾರ ಆಗಿರ್ಬೋದು. ಈ ಸ್ಯಾಚುರೇಟೆಡ್ ಫ್ಯಾಟಲ್ಲಿ ನಾವು ಹೆಚ್ಚು ಹೆಚ್ಚು ಸೇವನೆ ಮಾಡಿದಾಗ ಅದರಲ್ಲಿ ಕ್ಯಾಲರಿ ಅಂಶ ಜಾಸ್ತಿ ಇದ್ದು ಅದು ನಮ್ಮ ದೇಹಕ್ಕೆ ಸೇರ್ಪಡೆ ಆಗ್ತಿದ್ದಂಗೆ ನಮ್ಮ ದೇಹದಲ್ಲಿ ತೂಕ ಏರ್ತಾ ಹೋಗುತ್ತೆ. ಒಂದು ಸಲ ತೂಕ ಏರ್ತಾ ಹೋದಾಗ, ಬೊಜ್ಜು ಬೆಳೀತಾ ಹೋದಾಗ ರಕ್ತ ಕಣಗಳಲ್ಲಿ ಇಲ್ಲ ರಕ್ತನಾಳದಲ್ಲಿ ಫೈಬರ್ ಅಂಶ ಕಮ್ಮಿಯಾಗಿ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗ್ತಾ ಹೋಗುತ್ತೆ. ಮೇಜರ್ಲಿ ಟ್ರೈಗ್ಲಿಸರೈಡ್ಸ್ ಅಂತ ಒಂದು ಕಾಂಪೊನೆಂಟ್, ಅದು ಇನ್ಕ್ರೀಸ್ ಆಗ್ತಾ ಇದ್ದಾಗ ಸರ್ ಆಗಲೇ ಹೇಳಿದ್ರು ಕ್ಲಾಟ್ ಫಾರ್ಮೇಷನ್ಸ್ ಆಗುತ್ತೆ. ಸೊ ಈ ಕ್ಲಾಟ್ ಎಲ್ಲ ಒಂದು ರೀತಿಯಲ್ಲಿ ಡೆಪಾಸಿಟ್ ಆಗ್ತಾ ಹೋಗಿ ದಿನಕ್ರಮೇಣ ಅದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತೊಂದರೆ ಕೊಡುತ್ತೆ ಅಂತ. ಸೊ ಈ ರೀತಿ ಆಗೋದು ಹೆಚ್ಚಾಗಿ ನಾವು ಅನಿಮಲ್ ಫ್ಯಾಟ್ನ ಬಳಕೆ ಮಾಡಿದಾಗ. ಈ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಏನಿದೆ, ಈ ಸೂರ್ಯಕಾಂತಿ ಬೀಜದ ಎಣ್ಣೆ ಆಗಿರ್ಬೋದು, ಕಡಲೆಕಾಯಿ ಬೀಜದ ಎಣ್ಣೆ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಧಾನ್ಯಗಳ ಎಣ್ಣೆ ಆಗಿರ್ಬೋದು, ಇದನ್ನು ನಾವು ಬಳಕೆ ಮಾಡಿದಾಗ ತೊಂದರೆ ಆಗಲ್ಲ ಅಂತ ಏನಿಲ್ಲ. ಬಟ್ ಇದರಿಂದ ಬಜ್ಜಿ, ಪಕೋಡ, ಈ ಗೋಬಿ ಮಂಚೂರಿಯನ್ಸು ಇಲ್ಲ ಯಾವುದೇ ರೀತಿ ಎಣ್ಣೆನಲ್ಲಿ ತೇಲ್ಸಿ ತಿನ್ನೋ ಅಂಥ ಪದಾರ್ಥಗಳು ದಿನನಿತ್ಯ ಬಳಕೆ ಮಾಡಿದ್ರೆ ಖಂಡಿತವಾಗಿಯೂ ಅದು ಕೂಡ ಹಾನಿಕಾರಕ. ಸೊ ನಾನು ಯಾವಾಗಲೂ ಯೂಸ್ ಮಾಡೋದು ಒಂದೇ, ಹಿತಮಿತವಾಗಿ ಬಳಕೆ ಇರಬೇಕು, ಆ ಜ್ಞಾನ ನಮ್ಮಲ್ಲಿ ಇರಬೇಕು. ಸೊ ಯಾರು ಎವ್ರಿ ಡೇ ಫ್ರೈಡ್ ಫುಡ್ಸ್, ಜಂಕ್ ಫುಡ್ ಇಲ್ಲ ಪಿಜ್ಜಾ, ಬರ್ಗರ್, ಚಾಟ್ಸ್, ಮಸಾಲ ಪದಾರ್ಥಗಳು ದಿನನಿತ್ಯ ಬಳಕೆ ಮಾಡಿದ್ರೆ ಖಂಡಿತ ಅದು ಹಾನಿಕಾರಕ. ಯಾಕಂದರೆ ಇಂಥ ಪದಾರ್ಥಗಳಲ್ಲಿ ಉಪ್ಪಿನಂಶ ಹೆಚ್ಚಿರುತ್ತೆ, ಎಣ್ಣೆ ಅಂಶ ಹೆಚ್ಚಿರುತ್ತೆ, ಕಾರ್ಬೋಹೈಡ್ರೇಟ್ ಕೂಡ ಹೆಚ್ಚಿರುತ್ತೆ. ಈ ಮೂರು ನಮಗೆ ಒಬೆಸಿಟಿಗೆ ಕಾರಣ ಆಗುತ್ತೆ. ಒಬೆಸಿಟಿ ಅನ್ನೋದು ಹಲವಾರು ರೋಗಗಳಿಗೆ ಬೇಸ್ ಪಾಯಿಂಟ್. ಅದು ಬಂದರೆ ಸಾಕು ನಮ್ಮ ದೇಹ ದಂಡನೆನೂ ಕೂಡ ಕಮ್ಮಿ ಆಗುತ್ತೆ. ಸುಸ್ತು ಆಯಾಸು ಹೆಚ್ಚಾದಾಗ ಏನನ್ಸುತ್ತೆ, ನಾವು ರಿಲ್ಯಾಕ್ಸ್ ಮಾಡೋಣ ಅನ್ನೋ ಫೀಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ತೂಕ ಹೆಚ್ಚಾಗ್ತಾ ಹೋಗುತ್ತೆ, ಬೇರೆ ಕೆಲಸಗಳು ಮಾಡೋಕ್ಕೆ ಹುಮ್ಮಸ್ಸಿರೋದಿಲ್ಲ. ಆವಾಗ ನಮಗೆ ಮೆಟಬಾಲಿಕ್ ಡಿಸಾರ್ಡರ್ಸ್, ಈ ಡಯಾಬಿಟಿಕ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಕಾರ್ಡಿಯಾಕ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಹಲವಾರು ಈ ಥರ ಕಾಯಿಲೆಗಳಿಗೆ ನಾವು ಒಳಗಾಗ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಬ್ಲಡ್ ಪ್ರೆಷರ್ ಏರಿಕೆ ಅಂದರೆ ನಮ್ಮ ಕಿಡ್ನಿ ಫಿಲ್ಟ್ರೇಷನ್ ರೇಟ್ ಕೂಡ ಎಫೆಕ್ಟ್ ಆಗುತ್ತೆ. GFR, ಕಿಡ್ನಿ ಯೂರಿನ್ ಫಿಲ್ಟ್ರೇಷನ್ ಏನಿದೆ ಕೆಪಾಸಿಟಿ, ಅದನ್ನು ಕಳ್ಕೊತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಚಿಕ್ಕ ವಯಸ್ಸಲ್ಲೇ ಬ್ಲಡ್ ಪ್ರೆಷರ್ ಜಾಸ್ತಿ ಇತ್ತು ಅಂತಂದರೆ ಖಂಡಿತವಾಗೂ ಅವರಲ್ಲಿ ಒಂದು ಮಾನಿಟರ್ ಮಾಡಲಿಕ್ಕೆ ಹೇಳ್ತೀವಿ, ಉಪ್ಪಿನ ಪ್ರಮಾಣ ಕಮ್ಮಿ ಮಾಡಲಿಕ್ಕೆ ಹೇಳ್ತೀವಿ, ಅವರು ಡಯಟ್ನ ಕಂಪಲ್ಸರಿ ಫಾಲೋ ಮಾಡಬೇಕಾಗತ್ತೆ. ಹೃದಯಾಘಾತಕ್ಕೆ ಅಥವಾ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು ಎನ್ನುವುದಾಗಿ ತಜ್ಞ ವೈದ್ಯರು ಮಾಹಿತಿಯನ್ನು ಕೊಡ್ತಾ ಇದ್ರು. ಕೆಲವೊಂದಿಷ್ಟು ಜನರ ನಿರ್ಲಕ್ಷ್ಯ ಕೂಡ ಇದಕ್ಕೆ ಕಾರಣವಾಗಬಹುದಾ ಎನ್ನುವುದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಡಾಕ್ಟರ್ ಮಧುಕರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡಿಬೇಕಾಗತ್ತೆ. ಸರ್, ಈಗ ಕೆಲವೊಂದಿಷ್ಟು ಜನರ ನೆಗ್ಲಿಜೆನ್ಸಿ ಈ ಹೃದಯಾಘಾತಕ್ಕೆ ಕಾರಣ ಅಂತ ಹೇಳ್ತಾರೆ.
ಎಲ್ಲೋ ಒಂದು ಕಡೆಯಲ್ಲಿ ಎದೆ ನೋವು ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅವ್ರು ಅನ್ಕೊಳ್ತಾರೆ ನನಗಿದು ಗ್ಯಾಸ್ಟ್ರಿಕ್ ಆಗಿರೋದು, ನಾನು ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಆಗುತ್ತೆ ಅಂತ. ಅದೇ ನಂತರದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದಾಗಿ ಈ ವಿಚಾರವಾಗಿ ಹೇಳ್ತಾ ಹೋಗೋದು. ಸೊ ಇದು ನೆಗ್ಲಿಜೆನ್ಸಿ ಮಾತಾಡೋದಾದ್ರೆ ನಮಗೆ ಇವಾಗ ಅಂದರೆ ಈವನ್ ಎದೇನೋ ಬರಲಿಲ್ಲ ಅಂದರೂ ಕೂಡ ಜನದ ನೆಗ್ಲಿಜೆನ್ಸಿ ಹೇಗಿರುತ್ತೆ ಅಂದರೆ ಮೊದಲೆಲ್ಲ ಒಂದು 40-50 ಇಯರ್ಸ್ ಮೇಲೆ ಒಂದು ಜನರಲ್ ಚೆಕಪ್ ಮಾಡಿಸಿ ಅಂತ ಒಂದು ಹೇಳ್ತಿದ್ವಿ. ಈಗಿನ ಕಲ್ಚರ್ ವೈಸ್ ನಾವು 30 ಇಯರ್ಸ್ ಆ್ಯಂಡ್ ಎಬೋ ಎವ್ರಿ ಇಯರ್ ಅಥವಾ ಅಟ್ಲೀಸ್ಟ್ once in 2 yearsಗೆ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿರ್ತೀವಿ. ಸೊ ಅದು ಕೂಡ ಯೂಶಲಿ ನೆಗ್ಲೆಕ್ಟ್ ಮಾಡ್ಕೋತಾರೆ. ನೆಗ್ಲೆಕ್ಟ್ ಅಂತ ಹೇಳಿದ್ರೆ ಅವ್ರು ನೆಗ್ಲೆಕ್ಟ್ ಮಾಡ್ಕೊಬೇಕು ಅಂತಲ್ಲ, 2 ರೀಸನ್ ಇರುತ್ತೆ. ಒಂದು ಅವ್ರ ಕೆಲಸದಲ್ಲೇ ಮುಳುಗ್ಬಿಟ್ಟಿರ್ತಾರೆ, ಮಾಡಿಸ್ಕೊಬೇಕು ಅನ್ನೋದು ತಲೆಲ್ಲೂ ಬಂದಿರಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ರೋಗಗಳು ಗೊತ್ತಾಗ್ಬಿಟ್ರೆ ಆಮೇಲೆ ನಂದೇನು ಎಲ್ಲ ಮಾತ್ರೆಗಳು ತೊಗೊಬೇಕಾಗತ್ತೆ ಈ ಭಯ. ಸೊ ಇದರಿಂದ ಅಲ್ಲಿ ನೆಗ್ಲಿಜೆನ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಬಂದು ಎದೆನೋವು ಅಂತ ಬರುತ್ತೆ. ಈಗೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಬರೀ ಒಂದು ECG ಯಲ್ಲಿ ನಾರ್ಮಲ್ ಬಂತು ಅಂತ ಹೇಳಿದ್ರೆ ಎಲ್ಲ ನಾರ್ಮಲ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ರೀಸೆಂಟಾಗೂ ಒಬ್ಬರನ್ನ ನೋಡ್ತಿದ್ದೆ, ಈ ಥರ ಎದೆನೋವು ಅಂತ ಬಂದಿದ್ರು, ECG ನಾರ್ಮಲ್ ಅಂತ ಹೇಳಿದ್ರೆ ಹಂಗಾರೆ ಎಲ್ಲ ನಾರ್ಮಲ್ ಅಂತ. ಇಲ್ಲ, ECG ನಾರ್ಮಲ್ ಅಂತ ಹೇಳಿದ್ರೆ ಎಲ್ಲ ನಾರ್ಮಲ್ ಅಂತ ಹೇಳಲಿಕ್ಕಾಗಲ್ಲ, ಅಕ್ಯೂಟ್ ಎಮರ್ಜೆನ್ಸಿ ಥರ ಏನೂ ಇಲ್ಲ ಅಂತ ಹೇಳಿ. ಸೊ ಈಗ ಎದೆನೋವಿನ ಹಲವಾರು ಕಾರಣಗಳಿರ್ತವೆ. ಎದೆನೋವಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಲಂಗ್ಸ್ ಇಶ್ಯೂಸಿಂದನೂ ಆಗುತ್ತೆ, ಒಂದೊಂದ್ಸಲ ಮಸಲ್ ಕ್ಯಾಚ್ ಆಗೋದು, ಮೆಜಾರಿಟಿ ಮಸಲ್ ಕ್ಯಾಚೇ ಇರುತ್ತೆ. ಬಟ್ ಇದನ್ನ ನಾವೇ ಹೌದಪ್ಪ ಇದು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಳ್ಳೋದು ಬೇಡ. ಬೇಸಿಕ್ ಯಾರಿಗೆ ಎದೆನೋವು ಬಂದರೆ ಮನೆ ಹತ್ರನೇ ಇರುವಂಥ ಸೆಂಟರ್ಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ECG ಮಾಡಿ ಅಲ್ಲಿರೋ ಡಾಕ್ಟರ್ದು ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಳ್ಳೋದು. ಸೊ ಒಂದ್ಸಲ ಒಪಿನಿಯನ್ ತೊಗೊಂಡು ಅವ್ರು ಇಲ್ಲ ಏನು ಎದುರೋದು ಬೇಡ ಅಂತಿದ್ರೆ ಆಯಿತು ಅಂತ ಹೇಳಿ ಇದು ಮಾಡ್ಬೋದು. ಇಲ್ಲ ಇನ್ನೂ ಫರ್ದರ್ ಟೆಸ್ಟಿಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ ಅವಾಗ ಇಕೋ ಬರುತ್ತೆ, ಟ್ರೆಡ್ಮಿಲ್ ಟೆಸ್ಟ್ ಬರುತ್ತೆ, ಆಮೇಲೆ ಬೇಸಿಕ್ ಬ್ಲಡ್ ಇನ್ವೆಸ್ಟಿಗೇಷನ್ಸಲ್ಲಿ ಕೊಲೆಸ್ಟ್ರಾಲ್ ಎಷ್ಟಿದೆ, ಶುಗರ್ ಬಂದಿದೆಯಾ ಇಲ್ವಾ, ಇದನ್ನೆಲ್ಲ ಚೆಕ್ ಮಾಡಿ ಇಟ್ಕೊಬೇಕಾಗತ್ತೆ. ಇದು ಒಂದ್ಸಲ ಎಲ್ಲ ನಾರ್ಮಲ್ ಅಂತ ಬಂತು ಅಂತ ಹೇಳಿದ್ರೆ 2 ಇಯರ್ಸಿಗೆ ಒಂದ್ಸಲ ಇದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಇದೇನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ಸಪೋಸ್ 30 ಇಯರ್ಸಲ್ಲಿ ಎಲ್ಲ ನಾರ್ಮಲ್ ಇದೆ, ಸೊ 2 ಇಯರ್ಸ್ ಮಾಡ್ತಾ ಹೋಗ್ತಾರೆ. 36th ಇಯರ್ಗೆ ಅವ್ರಿಗೆ ಶುಗರ್ ಬರುತ್ತೆ. ನಾವು ಅವಾಗ ಡಯಟ್ ಲೈಫ್ ಸ್ಟೈಲ್ನ ಇನ್ನೂ ಸ್ವಲ್ಪ ಇನ್ಸಿಸ್ಟ್ ಮಾಡ್ತೀವಿ. ಆಮೇಲೆ ಮತ್ತೆ ಅದರೊಳಗೂ ಕಂಟ್ರೋಲ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡ್ಕೋತೀವಿ. ಅದೇ ಥರ BP ಬಂದರೂ ಅದಕ್ಕೂ ಟ್ರೀಟ್ಮೆಂಟ್ ಶುರು ಮಾಡ್ಕೋತೀವಿ. ಓವರಾಲ್ ಈ ಥರ ಮಾಡಿದಾಗ ಏನಾಗುತ್ತೆ, ಈ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ ಆಫ್ ಅನ್ಕಂಟ್ರೋಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಶುಗರ್ ಲಾಂಗ್ ಟರ್ಮ್ ಇದ್ದು ಕಂಟ್ರೋಲ್ ಇಲ್ಲ, BP ಲಾಂಗ್ ಟರ್ಮ್ ಇದ್ದು ಕಂಟ್ರೋಲ್ ಇಲ್ಲ, ಅವಾಗ ಏನಾಗುತ್ತೆ ಈ ಥರ ತೊಂದರೆಗಳು, ಕಿಡ್ನಿ ಹಾಳಾಗೋದು, ಬ್ರೈನ್ ಹಾಳಾಗೋದು, ಹಾರ್ಟ್ ಅಟ್ಯಾಕ್ ಹಾಳಾಗೋದು, ಇದೆಲ್ಲ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಹೃದಯ ಹಾಳಾಗೋದು, ಇದೆಲ್ಲ ಕಂಡು ಬರುತ್ತೆ. ಜನ ಇದನ್ನ ಏನು ಮಾಡ್ತಾರೆ, ಈಗ ಸಪೋಸ್ ಇವಾಗ ಯಾರ್ದಾದ್ರೂ ಒಂದು ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇದ್ದರೆ ನಾವು ಫಸ್ಟ್ ಹೇಳೋದೇ ಡಯಟ್ ಲೈಫ್ ಸ್ಟೈಲ್. ಮಾತ್ರೆನ ನಾವು ಕೂಡ ಅವಾಯ್ಡ್ ಮಾಡ್ತೀವಿ, ಕೊಡಬೇಕು ಅಂತ ಯಾರಿಗೂ ಇರಲ್ಲ. ಒಬ್ಬೊಬ್ಬರಿಗೆ ನೋಡಿದಾಗ ರಿಪೋರ್ಟ್ ನೋಡಿದಾಗ ಇದು ಬರೀ ಡಯಟ್ ಲೈಫ್ ಸ್ಟೈಲ್ ಆಗಲ್ಲ, ನೀವು ಮಾತ್ರೆನೂ ತೊಗೊಬೇಕಾಗತ್ತೆ ಅಂತ ಹೇಳಿದಾಗ ಎಲ್ಲ ಹ್ಞೂ ಅಂತ ಹೇಳಿ ಹೋಗಿರ್ತಾರೆ. 3 months ಆದಮೇಲೆ ಇನ್ನೂ ಡಬಲ್ ಆಗಿ ಬಂದಿರುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲ. ಏನಕ್ಕೆ ಅಂದರೆ ಸರ್ ನಾನು ಡಯಟ್ ಲೈಫ್ ಸ್ಟೈಲ್ ಮಾಡೋಣ ಅಂತ ಮಾಡಿದೆ, ಬಟ್ ಮಾತ್ರೆ ತೊಗೊಳ್ಳಿಲ್ಲ ಅಂತೇಳಿ. ಎಷ್ಟು ದಿನ ಡಯಟ್ ಲೈಫ್ ಸ್ಟೈಲ್ ಮಾಡಿದ್ರಿ? 3 ತಿಂಗಳಾದ್ಮೇಲೆ ಬಂದಿರ್ತಾರೆ, ಸರ್ ಫಸ್ಟ್ 15 days ಮಾಡಿದೆ ಸರ್, ಆಮೇಲೆ ಅದು ಆಗಲಿಲ್ಲ. ಅಟ್ಲೀಸ್ಟ್ ಡಯಟ್ ಲೈಫ್ ಸ್ಟೈಲ್ ಮಾಡಲಿಲ್ವಲ್ಲ, ಅಟ್ಲೀಸ್ಟ್ ಆ ಟೈಮಲ್ಲಿ ಮಾತ್ರೆ ತೊಗೊಂಡಿದ್ರೆ ಅದಾದರೂ ಕಂಟ್ರೋಲ್ ಇರ್ತಿತ್ತು. ಡಯಟ್ ಲೈಫ್ ಸ್ಟೈಲ್ ಪಾರ್ಟಿಂದ ಏನು ಕಂಟ್ರೋಲ್ ಬರಲಿಲ್ಲಲ್ಲ, ಅಟ್ಲೀಸ್ಟ್ ಮಾತ್ರೆಯಿಂದ ಆದರೂ ಕಂಟ್ರೋಲ್ ಇರ್ತಿತ್ತು, ಅದನ್ನು ಮಾಡಲಿಲ್ಲ. ಸೊ ಫೈನಲ್ ಏನಾಯಿತು, ಡಯಟು ಇಲ್ಲ, ಲೈಫ್ ಸ್ಟೈಲು ಇಲ್ಲ, ಮೆಡಿಕೇಶನ್ಸು ಇಲ್ಲ, ಆ ಥರ ಆಯಿತು. ರೋಗನೂ ಜಾಸ್ತಿ ಆಗ್ತಾ ಬಂತು. ಸೊ ಈ ಥರ ನೆಗ್ಲಿಜೆನ್ಸ್ನ ತುಂಬ ಕಾಮನ್ ಆಗಿ ನೋಡ್ತೀವಿ. ಟೆಸ್ಟ್ ಮಾಡಿಸ್ಕೊಂಡ್ರೆ ರೋಗ ಬಂದರೆ ಭಯ ಆಗುವಂಥ ಇದು ಸನ್ನಿವೇಶ ಇಟ್ಕೊಂಡು ಟೆಸ್ಟೇ ಮಾಡಿಸದೇ ಇರೋವಂಥದ್ದು. ಆಮೇಲೆ ಇವಾಗ ಪೇರೆಂಟ್ಸ್ಗೆ ಹಿಸ್ಟ್ರಿ ಇದೆ, ಹಾರ್ಟ್ ಹಿಸ್ಟ್ರಿ ಇದೆ, ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ, ಮಕ್ಳುಗಳು ಕೂಡ ಚೆಕ್ ಮಾಡಿಸ್ಕೊತಾನೆ ಇರಬೇಕು, ಅದನ್ನು ಮಾಡಿಸದೇ ಇರೋವಂಥದ್ದು. ಇದೇ ನೋವನ್ನ ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಳ್ಳೋದು. ಎಷ್ಟೊಂದು ಸಲ ಡಾಕ್ಟ್ರುಗಳಿಗೆ ಒಂದೊಂದು ಸಲ ಏನಾಗುತ್ತೆ, ಬಂದು ಮಾಡಿಸಿರ್ತಾರೆ, ಎಲ್ಲ ನೆಗೆಟಿವ್ ಬಂದಿರುತ್ತೆ, ಇನ್ನೊಂದು 12 hours ಬಿಟ್ಟು ಬಂದು ನೋಡಿದಾಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಈ ಥರ ಸಿಚುವೇಶನ್ ತುಂಬ ಕಾಮನ್ ಆಗಿ ನೋಡ್ತೀವಿ ನಾವು. ಫಸ್ಟ್ ಪ್ಯಾನಲ್ ಆಫ್ ಟೆಸ್ಟಲ್ಲಿ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಇನ್ನೂ ನೋವು ಕಡಿಮೆ ಆಗಿರಲ್ಲ, ಇನ್ನೊಂದು 6 hours ಬಿಟ್ಟು ಬಂದಿರ್ತಾರೆ, ಅವಾಗ ಹಾರ್ಟ್ ಅಟ್ಯಾಕ್ ಎಲ್ಲ ಚೇಂಜಸ್ ಕಾಣ್ತಾ ಬರುತ್ತೆ. ಯಾಕಂದರೆ ಹೃದಯಾಘಾತ ಆಗಿದ್ದು ಇನಿಷಿಯಲ್ ಟೈಮಲ್ಲಿ ತಕ್ಷಣ ಹೋಗಿ ECG ಮಾಡಿದ್ರೆ ನಾರ್ಮಲ್ಲೇ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸೀರಿಯಲ್ ECGs ಅಥವಾ ಸೀರಿಯಲ್ ಎನ್ಸೈಮ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೀರಿಯಲ್ ECG ಅಂತ ಹೇಳಿದ್ರೆ ಈ ಪ್ರೋಸೆಸ್, ಹೃದಯಾಘಾತ ಪ್ರೋಸೆಸ್ ಅಂತ ಹೇಳಿದ್ರೆ ರಕ್ತನಾಳ ಕ್ಲೋಸ್ ಆಗೋದು, ಆಮೇಲೆ ಮಸಲ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತಲ್ಲ, ಅವಾಗ ಎನ್ಸೈಮ್ಸ್ ರಿಲೀಸ್ ಆಗುತ್ತೆ. ಅದಕ್ಕೊಂದು ಮಿನಿಮಮ್ 3 hours ಆದರೂ ಬೇಕು. ಇನಿಷಿಯಲ್ ಟೈಮಲ್ಲೇ ಮಾಡಿದಾಗ ಎಲ್ಲ ನೆಗೆಟಿವ್ ಬಂದಿರುತ್ತೆ. ಅವಾಗ ಏನಾಗುತ್ತೆ, ನಾವು ಒಂದು 2-3 hours ಬಿಟ್ಟು ರಿಪೀಟ್ ECG ಮಾಡೋದು ಅಥವಾ ಎನ್ಸೈಮ್ ಟೆಸ್ಟ್ ಮಾಡಿದ್ರೆ ಅವಾಗ ಎಷ್ಟೊಂದು ಸಲ ಪಿಕ್ ಮಾಡ್ತೀವಿ ಡಿಸೀಸ್ನ. ಫಸ್ಟ್ ECG ನಾರ್ಮಲ್ ಬಂತು, ನಂದೆಲ್ಲ ನಾರ್ಮಲ್ ಇದೆ ಆ ಥರ ಅಂದ್ಕೊಳ್ಳೋದು ಆ್ಯಕ್ಚುಲಿ ನೆಗ್ಲಿಜೆನ್ಸ್ ಅದು. ಈವನ್ ಡಾಕ್ಟ್ರುಗಳಿಗೂ ಕೂಡ ಫಸ್ಟ್ ECG ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ನಾವು ಕೂಡ ಕಾನ್ಫಿಡೆಂಟ್ ಆಗಿದ್ದಿಲ್ಲ, ನಾರ್ಮಲ್ಲು ನೀನು ಚೆನ್ನಾಗಿರ್ತೀಯ ಅಂತ ಹೇಳಲಿಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಬಿಟ್ಟು ಒಂದು ಟೆಸ್ಟ್ ಮಾಡಿಸ್ಕೊಂಡು ಇನ್ನೊಂದು ECG ಮಾಡಿ ತೋರಿಸಿ, ಅಥವಾ ಫರ್ದರ್ ಇನ್ವೆಸ್ಟಿಗೇಷನ್ ಇಕೋ TMT ಮಾಡಿ, ಇದೆಲ್ಲ ಹೇಳ್ತೀವಿ ನಾವು ಪೇಷಂಟ್ಸ್ಗೆ. ಅದನ್ನು ಸೆಕೆಂಡ್ ಇನ್ನೊಂದ್ಸಲ ತೊಗೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ಅವರು ಹೊರಟೋಗ್ಬಿಡ್ತಾರೆ, ಮತ್ತೆ ಬರೋದೇ ಇಲ್ಲ, ಆ ಥರ. ಇದೆಲ್ಲ ಸ್ವಲ್ಪ ನಾವು ನೆಗ್ಲಿಜೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ. ವೀಕ್ಷಕರೇ, ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇರುತ್ತೆ ಕೆಲವೊಂದಿಷ್ಟು ಜನರದ್ದು ಎನ್ನುವುದಾಗೂ ಕೂಡ ಗಮನಿಸಬೇಕಾಗುತ್ತೆ. ಡಾಕ್ಟರ್ ಮಧುಕರ್ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ನಿರ್ಲಕ್ಷ್ಯದಿಂದ ಎಷ್ಟೆಲ್ಲ ಪ್ರಕರಣಗಳು ದಾಖಲಾಗುತ್ತೆ ಅಂತೇಳಿ. ಗಹನ ಅವರೇ,
ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಜನ ಫಿಟ್ನೆಸ್ಗೆ ವೆರಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಫಿಟ್ನೆಸ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬೇಕು. ಆದರೆ ಫಿಟ್ನೆಸ್ಗೆ ತಕ್ಕಂತೆ ಡಯಟ್ ಕೂಡ ವೆರಿ ಇಂಪಾರ್ಟೆಂಟ್. ಇಲ್ಲೋ ಒಂದು ಜಿಮ್ಮಿಗೆ ಹೋಗ್ತಾರೆ, ಜಿಮ್ ಟ್ರೈನರ್ ಹೇಳಿರ್ತಾರೆ ಇಂಥ ಡಯಟ್ನ ನೀವು ಫಾಲೋ ಮಾಡಿ ಅಂತೇಳಿ. ಆತನ ಬಾಡಿ ಕಂಡೀಷನ್ ಬಗ್ಗೆ ಆ ಜಿಮ್ ಟ್ರೈನರ್ಗೆ ಗೊತ್ತಿರಲ್ಲ, ಏನೋ ಒಂದು ಡಯಟ್ ಇರ್ತಾರೆ. ಹೀಗೆ ಈ ರೀತಿಯಾದಂಥ ಡಯಟ್ಗಳನ್ನು ಫಾಲೋ ಮಾಡೋದ್ರಿಂದ ಮನುಷ್ಯನ ಆರೋಗ್ಯ ಯಾವ ರೀತಿಯಾಗಿ ಕೆಟ್ಟು ಹೋಗುತ್ತೆ ಅಂತೇಳಿ. ಡೆಫಿನೆಟ್ಲಿ. ಸೊ ಈಗ ಜಿಮ್ ಎಸ್ಪೆಷಲಿ ಜಿಮ್ ಟ್ರೈನರ್ ಫೋಕಸ್ ಮಾಡೋದು ಬರೀ ಮಸಲ್ ಬಿಲ್ಡಿಂಗ್ ಮಾತ್ರ. ಸೊ ಅವರು ಕೊಡೋದೇ ಹೈ ಪ್ರೋಟೀನ್ ಫುಡ್ ಮಾತ್ರ. ಸೊ ಡಯಟ್ ಹೈ ಪ್ರೋಟೀನ್ ಆಗಿರ್ಬೋದು, ಮೊಟ್ಟೆ ಜಾಸ್ತಿ ತಿನ್ನೋದಾಗಿರಲಿ, ಇಲ್ಲ ವೇ ಪ್ರೋಟೀನ್ ತೊಗೊಳೋದಾಗಲಿ, ಆ ಥರ. ಸೊ ಅವರು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಅವ್ರಿಗೆ ಪೇಷಂಟ್ಗೆ ಏನೇನಿದೆ ಅಂತ ಗೊತ್ತಿರಲ್ಲ. ಸೊ ಅವ್ರ ಪ್ರೋಟೀನ್ ಡೈಜೆಸ್ಟ್ ಮಾಡೋಕ್ಕೆ ಕೆಪಬಿಲಿಟಿ ಇದೆಯೋ ಇಲ್ವೋ, ಇಲ್ಲ ಕಿಡ್ನಿ ಡಿಸೀಸ್ ಇದೆಯೋ ಏನೋ ಅವರೇನು ಕ್ರಾಸ್ ಚೆಕ್ ಮಾಡಲ್ಲ. ಸೊ ಈಗ ಬನಾನಾ ಸ್ಮೂತೀಸ್ ಇರ್ಬೋದು, ಆ ಥರ ಸ್ಮೂತಿ ರೆಸಿಪೀಸು ಕೊಡ್ತಾರೆ. ಸೊ ಅದು ಕೂಡ ಅಲ್ಲಿ ಇನ್ಸುಲಿನ್ ಜಾಸ್ತಿ ಆಗೇ ಆಗುತ್ತೆ. ಸೊ ಅವರು ಡಯಾಬಿಟಿಕ್ಕು ಇರ್ಬೋದು ಪೇಷಂಟ್. ಸೊ ಅದೆಲ್ಲ ಆಗುತ್ತೆ. ಓವರ್ ಆಲ್ ಅದು ತೊಗೊಂಡಾಗ ಡೆಫಿನೆಟ್ಲಿ ಕಿಡ್ನಿ ಮೆಟಬಾಲಿಸಮ್ಗೂ ಕೂಡ ಅದು ಎಫೆಕ್ಟ್ ಬಿದ್ದೇ ಬರುತ್ತೆ. ಬಿಕಾಸ್ ಅದು ಸಡನ್ನಾಗಿ ತೊಗೊಂಡೇ ಇಲ್ಲ ಪ್ರೋಟೀನ್, ಅವರು ಸಡನ್ನಾಗಿ ಇಷ್ಟು ಗ್ರಾಮ್ಸ್ ಪ್ರೋಟೀನ್ ಅವ್ರು ಜಾಸ್ತಿ ತೊಗೋತಿದ್ದಾರೆ ಅಂದರೆ ಕಿಡ್ನಿ ಮೆಟಬಾಲಿಸಮ್ ಮಾಡೋಕ್ಕಾಗಲ್ಲ, ಅದು ಡೈಜೆಸ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಆವಾಗಲೂ ಕಿಡ್ನಿ ಮೇಲೂ ಕೂಡ ಒತ್ತಡ ಬಿದ್ದೇ ಬೀಳುತ್ತೆ. ಸೊ ಅದು ಪ್ರೋಟೀನ್ ಆಮೇಲೆ ಲೀಕೇಜ್, ಯೂರಿನಲ್ಲಿ ಪ್ರೋಟೀನ್ ಲೀಕೇಜ್ ಆಗೋದಂಥದ್ದು ತುಂಬ ಸಮಸ್ಯೆ ಆಗಿರುತ್ತೆ. ಸೊ ಇನ್ಸ್ಟೆಡ್ ಬರೀ ಹೈ ಪ್ರೋಟೀನ್ ಫಾಲೋ ಮಾಡಲೇಬೇಕಂತಂದರೆ ತಗೊಳ್ಳಿ, ಬಟ್ ಲಿಮಿಟಲ್ಲಿ ತಗೊಳ್ಳಿ. ಈಗ ಮೊಟ್ಟೆ ಅಂತಂದರೆ ಒಂದು ದಿನಕ್ಕೆ 2-3 ಮೊಟ್ಟೆ ತೊಗೋತಿದ್ದಾರೆ ಅಂತ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬೇರೆ ಬೆಳೆಗಳಿದೆ. ಸೊ ಆನಿಮಲ್ ಪ್ರೋಟೀನ್ ಬದಲು ಸ್ವಲ್ಪ ಪ್ಲಾಂಟ್ ಪ್ರೋಟೀನ್ ಸೋರ್ಸಸ್ ಕೂಡ ಅವರು ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ ಅದನ್ನೊಂದು ಡೆಫಿನೆಟ್ಲಿ ಅವ್ರು ನೋಡ್ಕೊಳ್ಲೇಬೇಕು. ಬರೀ ಮಸಲ್ ಬಿಲ್ಡಿಂಗ್ ಮಾತ್ರ ಹೆಲ್ಪ್ ಆಗಲ್ಲ. ಸೊ ಬೇರೆ ಅವ್ರದ್ದು ಬಾಡಿಯಲ್ಲಿ ಆರ್ಗನ್ಸ್ ಮೇಲೂ ಅವರು ನೋಟಿಸ್ ಮಾಡಲೇಬೇಕು. ನೀವು ಕೂಡ ಸಾಕಷ್ಟು ಕೇಸಸ್ಗಳನ್ನು ನೋಡಿರ್ತೀರಾ ಮೇಡಮ್, ಈ ರೀತಿಯಾಗಿ ಬೇರೆ ರೀತಿಯಾದಂಥ ಡಯಟ್ಗಳನ್ನು ಫಾಲೋ ಮಾಡಿ ಅವ್ರ ಆರೋಗ್ಯದಲ್ಲಿ ಏರುಪೇರು ಆಗಿರೋದನ್ನು? ಡೆಫಿನೆಟ್ಲಿ ತುಂಬ ಜನ ಬರ್ತಾರೆ. ಸೊ ಈಗ ಜಿಮ್ ಎಕ್ಸಾಂಪಲ್ಲೇ ನೋಡಿದಾಗ ಅವ್ರು ಬರ್ತಾರೆ, ನಾನು ಸಡನ್ನಾಗಿ ವೇ ಪ್ರೋಟೀನ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಈಗ ನನಗೆ ಸ್ಟಮಕಲ್ಲಿ ಗಟ್ ಎಸ್ಪೆಷಲಿ ನೋಡಿದಾಗ ಅದು ಅಷ್ಟು ಡೈಜೆಸ್ಟ್ ಮಾಡೋಕ್ಕಾಗ್ತಿಲ್ಲ, ನನಗೆ ಬ್ಲೋಟಿಂಗ್ ಆಗ್ತಿದೆ, ಡೈಜೆಷನ್ ನನಗೆ ಕಾನ್ಸ್ಟಿಪೇಷನ್ ಆಗ್ತಿದೆ ಅನ್ನೋದು ಕೇಸಸ್ಗಳು ತುಂಬ ಬಂದಿರುತ್ತೆ. ಸೊ ಆವಾಗ ಅವ್ರ ಬಾಡಿಗೆ ಎಷ್ಟು ಬೇಕು, ಈಗ ಪರ್ kg ಬಾಡಿ ವೇಟಿಗೆ ನೋಡ್ತೀವಿ. ಸೊ ಅವ್ರ kg ಅವ್ರು ಎಷ್ಟಿದ್ದಾರೆ ಅದಕ್ಕೆ ಎಷ್ಟು ಗ್ರಾಮ್ ಪ್ರೋಟೀನ್ ಬೇಕು ಅಂತ ನೋಡಿಬಿಟ್ಟು ಅದ್ರ ಮೇಲೆ ಅವರು ಡಯಟ್ನ ಮುಂದುವರಿಸಬೇಕು. ಎಸ್ ಎಸ್ ವೀಕ್ಷಕರೇ, ಒಂದಂತೂ ವೆರಿ ಇಂಪಾರ್ಟೆಂಟ್, ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳಿದ್ರೆ ಗೂಗಲ್ ಡಾಕ್ಟರ್ ಇರ್ತಾರೆ ಸಿಕ್ಕಾಪಟ್ಟೆ ಜನ. ಇನ್ಸ್ಟಾಗ್ರಾಮ್ ಯೂಟ್ಯೂಬು, ಅದನ್ನ ತಿನ್ನಿ ಇದನ್ನ ತಿನ್ನಿ, ನಿಮ್ಮ ಬಾಡಿ ಬಿಲ್ಡ್ ಆಗುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಜಿಮ್ ಟ್ರೈನರ್ ಕೂಡ ಹೇಳ್ತಾರೆ ಅದನ್ನ ತಿನ್ನಿ ಇದನ್ನ ತಿನ್ನಿ ಅಂತೇಳಿ. ಬಟ್ ನೀವು ಒಂದು ಬಾರಿ ಯೋಚನೆ ಮಾಡಿ, ಅದಕ್ಕಂತಾನೆ ಆಹಾರ ತಜ್ಞರು ಇರ್ತಾರೆ, ಅವರು ಹೇಳಿದಂಥ ಡಯಟ್ಗಳನ್ನು ನೀವು ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಬಾಡಿ ಕಂಡೀಷನ್ಗೆ ಏನು ಬೇಕು, ಏನು ತಿನ್ನಬೇಕು ಅನ್ನೋದಾಗಿ ಅವರು ಸೂಕ್ತವಾಗಿ ಹೇಳ್ತಾರೆ. ಗೂಗಲ್ ಡಾಕ್ಟರ್ಗಳನ್ನ ಜಾಸ್ತಿಯಾಗಿ ನಂಬಕ್ಕೆ ಹೋಗಬೇಡಿ. ಕೀರ್ತಿಶ್ರೀ ಅವರೇ, ನೀವು ಹೇಳ್ತಾ ಇದ್ರಿ ಆಗ್ಲೇ ಮನೆಯಲ್ಲೇ ಹೆಚ್ಚಾಗಿ ಆಹಾರವನ್ನ ತಯಾರು ಮಾಡ್ಕೊಳ್ಳಿ ಅಂತೇಳಿ. ಬಟ್ ನಾವು ಮನೇಲಿ ಆಹಾರವನ್ನ ತಯಾರು ಮಾಡ್ಕೊಳ್ತೀವಿ, ಫುಡ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಬಟ್ ನಾವು ತರುವಂತ ಇಂಗ್ರೀಡಿಯೆಂಟ್ಸ್ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ ಮೇಡಮ್? ಇಂಗ್ರೀಡಿಯೆಂಟ್ಸ್ ಅಂತ ಹೋದರೆ ಈಗ ನಾವು ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡಲಿಕ್ಕೆ ಹಲವಾರು ಪೆಸ್ಟಿಸೈಡ್ಸ್ನ ಮಣ್ಣಿಗೆ ಸಾಯಿಲ್ಗೆ ಮೆನ್ಯೂರ್ನ ಹಾಕ್ತಾ ಇದ್ದೀವಿ. ಸೊ ಅದರಿಂದನೂ ರೂಟ್ ಈಸ್ ಜೈಲಮ್ ಆ್ಯಂಡ್ ಫ್ಲೋಯಮ್ ಅಂತ ಏನು ಹೇಳ್ತೀವಿ ಪ್ಲಾಂಟಲ್ಲಿ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅದರಿಂದನೂ ಕೂಡ ಈ ರಾಸಾಯನಿಕ ಗೊಬ್ಬರಗಳಲ್ಲಿರೋ ಕೆಲವೊಂದು ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್ ಇದೆಲ್ಲ ಆಹಾರಕ್ಕೆ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸೊ ಹಾಗಾಗಿ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋಕ್ಕೆ ಹೋಗಿ ಇಷ್ಟು ಜನದ ಪಾಪ್ಯುಲೇಷನ್ನ ಮೀಟಪ್ ಮಾಡಬೇಕಲ್ಲ. ಸೊ ಆ ಪ್ರಮಾಣ ರಾಸಾಯನಿಕ ಅಂಶಗಳು ದಿನಸಿ ಧಾನ್ಯಗಳಲ್ಲಿ ಸೇರ್ಪಡೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸೊ ನಾವು ಯೂಶಲ್ ಆಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಈಗ ಇದೆ. ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಬೇಕಂದ್ರೆ ಅದು ಫಾರ್ಮಿಂಗ್ ಲ್ಯಾಂಡನ್ನು ನಾವು ಒಂದು 3 years ಸಪ್ರೇಟಾಗಿ ಇಟ್ಬಿಡ್ಬೇಕು. ಅದರಲ್ಲಿ ಯಾವುದೇ ಪ್ಲಾಸ್ಟಿಕ್ ಅಂಶ ಆಗಿರಲಿ, ಪೆಸ್ಟಿಸೈಡ್, ಫಂಗಿಸೈಡ್ಸು ಮತ್ತು ರಾಸಾಯನಿಕ ಗೊಬ್ಬರ ಇದು ಯಾವುದೂ ಸಿಂಪಡಣೆ ಇಲ್ದಿರೋ ಹಾಗೆ 1-2 years ಅದನ್ನ ಫಾರ್ಮಿಂಗ್ ಲ್ಯಾಂಡ್ನ ಒಂದು ಸೇಫಾಗಿ ಇಡಬೇಕು. ನಂತರ ಅದು ಸಾಯಿಲ್ ಟೆಸ್ಟಿಂಗ್, ವಾಟರ್ ಟೆಸ್ಟಿಂಗ್, ಅಟ್ಮಾಸ್ಫಿಯರ್ ಟೆಸ್ಟಿಂಗ್ ಮತ್ತು ಅದು ಹಲವಾರು ಟೆಸ್ಟ್ಗಳು ಸಾಯಿಲ್ ಟೆಸ್ಟಿಂಗಿಂದ ಹಿಡಿದು ಅಷ್ಟು ಇದೆ, ಅದೆಲ್ಲ ಪಾಸ್ ಆಗಬೇಕು. ಕೆಲವೊಂದು ಜನರಲ್ ಬಾಡೀಸ್ ಇದ್ದಾವೆ, ಗೌರ್ಮೆಂಟ್ ಬಾಡೀಸ್, ಅಲ್ಲಿ FSSAI ಆಗಿರ್ಬೋದು, NPO ಆಗಿರ್ಬೋದು, ಇವೆಲ್ಲ ಒಂದು ಸರ್ಟಿಫಿಕೇಟ್ ಕೊಡ್ತವೆ, ದಿಸ್ ಲ್ಯಾಂಡ್ ಇಸ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ. ಅಲ್ಲಿಂದ ತಯಾರಿ ಆಗಿ ಬಂದಿರೋ
ದವಸ ಆಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಅಲ್ಲಿ ಲೇಬಲಿಂಗ್ ಆಗಲೇ ಹೇಳಿದ್ರು, ಲೇಬಲ್ ಓದೋದು ತುಂಬ ಇಂಪಾರ್ಟೆಂಟ್. ಫುಡ್ ಪ್ಯಾಕೆಟ್ಸ್ ಮೇಲೆ ಲೇಬಲಿಂಗ್ ಓದೋದು ತುಂಬ ಇಂಪಾರ್ಟೆಂಟ್. ಇಂಥ ಕಡೆ ಎಲ್ಲ ಸರ್ಟಿಫಿಕೇಷನ್ ತಗೊಂಡಿರೋ ಅಂಥ ಕಂಪನಿನಲ್ಲಿ ರಿಜಿಸ್ಟರ್ ಆಗಿರೋ ಅಂಥ ಪ್ಯಾಕೆಟ್ ಫುಡ್ಸ್ನ ನಾವು ಯೂಸ್ ಮಾಡಿದ್ರೆ ಅದು ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಲೈಕ್ ಅಕ್ಕಿ, ರಾಗಿ, ಜೋಳ, ಗೋಧಿ, ಈ ಥರ ಹಲವಾರು ಪದಾರ್ಥಗಳೇ ಆಗಿರ್ಬೋದು, ಎಲ್ಲದಕ್ಕೂ ಮಾನ್ಯತೆ ಪಡೆದಿರಬೇಕು. ಆ ಮಾನ್ಯತೆ ಇರೋ ಅಂಥ ಆಹಾರನ ನಾವು ತಗೊಂಡ್ರೆ ಖಂಡಿತವಾಗೂ ಒಂದಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಅಂಶ ನಮ್ಮ ದೇಹಕ್ಕೆ ಹೋಗೋದನ್ನ ಕಂಟ್ರೋಲ್ ಮಾಡ್ಬೋದು. ಹಾಗಂತ ನಾವು ಲೂಸ್ ಆಗಿ ಸಿಗೋ ಅಂಥದ್ದು ರೈತರ ಹತ್ರನೇ ಕೆಲವು ತೊಗೊಂಡು ಬರ್ತೀವಿ. ಆ ರೈತರ ಹತ್ರ ತೊಗೊಂಡು ಬರ್ಬೇಕಾದಾಗ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೇ. ಈ ಅಕ್ಕಿ ತರಬೇಕಾದಾಗ ಅನ್ಪಾಲಿಶ್ಡ್ ಅಕ್ಕಿ ತಗೊಂಡ್ರೆ ರೈತರ ಹತ್ರ ಅದು ನ್ಯೂಟ್ರಿಷನಲ್ ಬೆನಿಫಿಟ್ ಹೋಲ್ಡ್ ಇರುತ್ತೆ. ಈ ಪಾಲಿಶ್ಡ್ ರೈಸ್, ಸೋನಾ ಮಸೂರಿ ಆಗಿರ್ಬೋದು, ಅದರಲ್ಲೂ ಅನ್ಪಾಲಿಶ್ಡ್ ಬರ್ತವೆ, ವೈಟಿಶ್ ಇರುತ್ತೆ, ಲಾಂಗ್ ಸ್ಟ್ರೇನ್ಸ್ ಇರುತ್ತೆ, ಇದರಲ್ಲಿ ಫೈಬರ್ ಅಂಶ ಕಮ್ಮಿ ಇರುತ್ತೆ. ಸೊ ಕೆಂಪು ಅಕ್ಕಿಗಳನ್ನ ರೈತರ ಹತ್ರನೇ ವಿತೌಟ್ ಎನಿ ಅವ್ರ ಸರ್ಟಿಫಿಕೇಶನ್ ಇಲ್ದಿರಾನೆ ಅಂಥದ್ದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿ ತರ್ಬೋದು. ಈ ತೊಗರಿಬೇಳೆ, ಈ ಥರ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ನ್ಯಾಚುರಲ್ ಆಗಿ ಬರೋ ಅಂಥ ದವಸ ಧಾನ್ಯಗಳು ಅಷ್ಟು ಬ್ರೈಟ್ ಆಗಿರಲ್ಲ. ಅದು ಕಲರಿಂಗ್ ಏನಿದೆ, ಅಪೀಲಿಂಗ್ ನೇಚರ್ ಏನಿದೆ, ಅದು ಸ್ವಲ್ಪ ಡಲ್ ಆಗಿರುತ್ತೆ. ಅದು ಯೂನಿಫಾರ್ಮಿಟಿ ಇರಲ್ಲ. ನೋಡಿದ ತಕ್ಷಣ ವಾವ್ ಅನ್ಸಲ್ಲ. ತಗ್ಗು, ಏರಿಳಿತ, ಬ್ರೇಕ್ ಆಗಿರೋದು, ಇದೆಲ್ಲ ಹೆಚ್ಚಾಗಿ ಗಮನಿಸ್ಬೋದು. ಸೊ ಇವೆಲ್ಲ ಸಣ್ಣ ಸಣ್ಣ ಸೂಕ್ಷ್ಮಗಳು. ಇವನ್ನ ನಾವು ಒಂದಷ್ಟು ಸೂಕ್ಷ್ಮತೆಯಿಂದ ಗಮನಿಸಿದ್ರೆ ನಾವು ಒಂದು ಪ್ರಮಾಣದಲ್ಲಿ ಒಳ್ಳೆ ದವಸ ಧಾನ್ಯನ ನಾವು ತಿನ್ಬೋದು. ಡಾಕ್ಟರ್ ಮಧುಕರ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂತ ಹೇಳಿದ್ರೆ ಗೋಲ್ಡನ್ ಅವರ್ ಅಂತೇಳಿ. ಸಾಕಷ್ಟು ಜನರಿಗೆ ಗೊಂದಲ ಇರಬಹುದು, ಈ ಗೋಲ್ಡನ್ ಅವರ್ ಅಂತ ಹೇಳಿದ್ರೆ ಏನು ಅಂತೇಳಿ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ವೀಕ್ಷಕರಿಗೆ. ಆಕ್ಚುಲಿ ಇವಾಗ ಹೃದಯಾಘಾತ ಆಗಲಿ ಅಥವಾ ಸ್ಟ್ರೋಕ್ ಆಗಲಿ ಬ್ಲಡ್ ಸಪ್ಲೈ ಸ್ಟಾಪ್ ಆಗೋದು. ಸೊ ನಾವು ಈ ಗೋಲ್ಡನ್ ಅವರ್ ಅಲ್ಲಿ ಏನಂತ ಹೇಳಿದ್ರೆ ಅತಿ ಆದಷ್ಟು ಬೇಗದಲ್ಲಿ ಆ ರಕ್ತನಾಳದಲ್ಲಿ ರಕ್ತ ಹರಿಯೋಂಗೆ ಮಾಡುವಂಥದ್ದು. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಇವಾಗ ಜನ ಗೋಲ್ಡನ್ ಅವರ್ನ ನಾವು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಆ ಫಸ್ಟ್ ಸಿಂಪ್ಟಮ್ ಟೈಮಲ್ಲೇ ಬಂದು ECG ಮಾಡಿಸುವಂಥದ್ದು, ಹಾಸ್ಪಿಟ್ಲಿಗೆ ಹೋಗುವಂಥದ್ದು. ಅದನ್ನು ಅವರು ಗ್ಯಾಸ್ಟ್ರಿಕ್ ಅಂತ ಮನೆಯಲ್ಲೇ ಒಂದು 6 hours ವೇಸ್ಟ್ ಮಾಡಿಬಿಟ್ರೆ ಗೋಲ್ಡನ್ ಅವರ್ ಅಲ್ಲೇ ಮುಗೀತು, ಅದು 6 hours ಹೊರಟೆ ಹೋಯ್ತದು. ಸೊ ಹಾಗಾಗಿ ಎದೇನೋ ಬಂತ ಇಮಿಡಿಯೇಟಾಗಿ ಪಕ್ಕದಲ್ಲಿರುವಂಥ ಇದಕ್ಕೆ ಹೋಗಿ ECG ಮಾಡಿಸಿ ನೋಡಲಿ. ಹಾರ್ಟ್ ಅಟ್ಯಾಕ್ ಅಂತ ಏನಾದ್ರು ಪ್ರೂವ್ ಆಯಿತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟಾಗಿ ಬ್ಲಡ್ ಥಿನ್ನರ್ಸ್ನ ಕೊಡ್ತೀವಿ. ಇವಾಗ 2 ಥರದ ಹಾಸ್ಪಿಟಲ್ಗಳಿರುತ್ತೆ. ಒಂದೊಂದು ಆ್ಯಂಜಿಯೋಗ್ರಾಮ್, ಆ್ಯಂಜಿಯೋಪ್ಲಾಸ್ಟಿ ಮಾಡುವಂಥ ಹಾಸ್ಪಿಟಲ್ಗಳು, ಯೂಶಲಿ ಟರ್ಷಿಯರಿ ಕೇರ್ ಸೆಂಟರ್ ಅಂತ ಹೇಳ್ತೀವಿ. ಇನ್ನೊಂದು ಹಾಸ್ಪಿಟಲ್ಗಳಲ್ಲಿ ECG ಫೆಸಿಲಿಟಿ ಇರುತ್ತೆ. ಪ್ರೈಮರಿ ಇದು ಏನು ನಾವು ಫಸ್ಟ್ ಏಡ್ ಮೆಡಿಕೇಶನ್ಸ್ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಈಗ ಪೇಷಂಟ್ ಯಾವ ಹಾಸ್ಪಿಟಲ್ಗೆ ರೀಚ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್. ಯೂಶುವಲಿ ಏನಾದರೂ ಆ ಸೆಂಟರಲ್ಲಿ ನಮಗೆ ಆ್ಯಂಜಿಯೋಗ್ರಾಮ್, ಆ್ಯಂಜಿಯೋಪ್ಲಾಸ್ಟಿ ಆಪ್ಷನ್ ಇಲ್ಲ, ಸೊ ECG ಮಾಡಿ ನೋಡಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ECG ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಬ್ಲಡ್ ಥಿನ್ನರ್ಸ್ ಟ್ಯಾಬ್ಲೆಟ್ ಕೊಡ್ತೀವಿ. ಲೋಡಿಂಗ್ ಡೋಸ್ ಅಂತ ಹೇಳಿ ಕೊಡ್ತೀವಿ. ಒಂದು 3 ಟ್ಯಾಬ್ಲೆಟ್ನ ಹೈ ಡೋಸಲ್ಲಿ ಕೊಡಬೇಕಾಗತ್ತೆ. ಪ್ಲಸ್ ಒಂದು ಇಂಜೆಕ್ಷನ್, ಹೆಪಾರಿನ್ ಇಂಜೆಕ್ಷನ್ ಅಂತ ಹೇಳಿ ಕೊಡ್ತೀವಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕ್ಲಾಟಿಂಗ್ ಪ್ರೋಸೆಸ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಬ್ರೇಕ್ ಆಗುತ್ತೆ. ಸ್ವಲ್ಪ ರಕ್ತ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ 100% ಬ್ಲಾಕ್ ಆಗಿದ್ದರೆ ಒಂದು 2-3% ಓಪನ್ ಆಗೋದು, 10% ಓಪನ್ ಆಗೋದು, ಅಥವಾ 50% ಓಪನ್ ಆಗೋದು ಈ ಮಾತ್ರೆಗಳಿಂದ. ಸೊ ಓಪನ್ ಆಗುತ್ತೆ. ಸೊ ದಟ್ ಅವರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ರೀಚ್ ಆಗಲಿಕ್ಕೆ ಅಂತೇಳಿ. ಯಾವ ಸೆಂಟ್ರಲ್ಲಿ ಆ್ಯಂಜಿಯೋಗ್ರಾಮ್ ಮಾಡ್ಬೋದು ಅಂತ ಜಾಗಕ್ಕೆ ಹೋಗಿ ರೀಚ್ ಆಗ್ತಾರೆ. ಅವಾಗ ಅಲ್ಲಿ ಆ್ಯಂಜಿಯೋಗ್ರಾಮ್ ಮಾಡಿ ನೋಡಿ ಬ್ಲಾಕೇಜ್ ಏನಾದ್ರು ಹಾಗೆ ಉಳಿದಿದ್ರೆ ಅದು ಆ್ಯಂಜಿಯೋಪ್ಲಾಸ್ಟಿ ಬೇಕಾ, ಸರ್ಜರಿ ಬೇಕಾ, ಅದು ಆಮೇಲೆ ಡಿಸಿಷನ್ ಅದು. ಸೊ ಇನ್ನೊಂದು ಕೆಲವೊಂದು ಹಾಸ್ಪಿಟ್ಲಲ್ಲಿ ಇವಾಗ ಎಲ್ಲ ಫೆಸಿಲಿಟಿ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು ಈ ಲೋಡಿಂಗ್ ಡೋಸ್ ಕೊಟ್ಟು ಇಮಿಡಿಯೇಟಾಗಿ ಆ್ಯಂಜಿಯೋಗ್ರಾಮ್, ಆ್ಯಂಜಿಯೋಪ್ಲಾಸ್ಟಿ ತೊಗೋತೀವಿ. ಸೊ ಏನೇ ಇಂಟರ್ವೆನ್ಷನ್ ಆಯಿತು ಅಂತ ಹೇಳಿದ್ರು ವಿತಿನ್ 3 years ಮಾಡೋದು, 3 to 6 hours ಅಲ್ಲಿ ಮಾಡ್ತು ಅಂತ ಹೇಳಿದ್ರೆ ಈ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಓವರ್ ಎ ಲಾಂಗ್ ಟೈಮ್ಗೆ ನಾವು ಅದನ್ನ ಉಳಿಸ್ಕೊಬೋದು. ಇದು ಹಾರ್ಟ್ ಅಟ್ಯಾಕ್ ಅಂತ ಹೇಳೋದೊಂದಿದು. ಈ ಗೋಲ್ಡನ್ ಅವರ್ ಕ್ರಾಸ್ ಆಯಿತು ಅಂತ ಹೇಳಿದ್ರೆ ಹಾರ್ಟ್ ಮಸಲ್ ವೀಕ್ ಆಗೋಗುತ್ತೆ. ಆಮೇಲೆ ನಾವು ಒಂದು 12 ಗಂಟೆ ಬಿಟ್ಟು ಅಥವಾ 24 ಗಂಟೆ ಬಿಟ್ಟು ಆ್ಯಂಜಿಯೋಗ್ರಾಮ್ ಮಾಡಿ ಅದು ಬ್ಲಾಕೇಜ್ ತೆಗೆಯೋದಂತ ಇದ್ರೂ ರೆಸಿಡ್ಯೂಯಲ್ ಡಿಫೆಕ್ಟ್ ಅಂತ ಉಳ್ಕೊಂಡ್ಬಿಡುತ್ತೆ. ಏನಾಗುತ್ತೆ, ಈ ಹೃದಯದ ಮಾಂಸಖಂಡ ಒಂದು ಪಂಪಿಂಗ್ ಎಜೆಕ್ಷನ್ ಫ್ರಾಕ್ಷನ್ EF ಅಂತ ಹೇಳ್ತೀವಿ, ಅದು ಕಡಿಮೆನೇ ಉಳ್ಕೊಳ್ಳುತ್ತೆ. ಅದು ಲಾಂಗ್ ಟರ್ಮ್ಗೆ ಅದಷ್ಟು ಒಳ್ಳೆಯದಲ್ಲ ಅಂತೇಳಿ. ಈಗ ಮನುಷ್ಯ ಅವ್ನು ಏನು ಕೆಲಸ ಮಾಡ್ತಿದ್ದ ಮೊದಲು ಅದನ್ನು ಅದೇ ಪೇಸಲ್ಲಿ ಮಾಡಬೇಕು ಅಂತಿದ್ರೆ ಹೃದಯದ ಪಂಪಿಂಗ್ ಶಕ್ತಿ ಅಷ್ಟೇ ಇರೋದು ತುಂಬ ಇಂಪಾರ್ಟೆಂಟ್. ಅರ್ಲಿ ಟ್ರೀಟ್ಮೆಂಟ್, ಅರ್ಲಿ ಇಂಟರ್ವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಅದು ಡಿಲೇ ಆಗ್ತಾ ಹೋಗ್ತಿದ್ದಂಗೆ ಮಸಲ್ ವೀಕ್ ಆಯಿತು ಅಂತ ಹೇಳಿದ್ರೆ ಅವರಿಗೆ ಉಪ್ಸ ರೋಗ ಸ್ಟಾರ್ಟ್ ಆಗುತ್ತೆ. ಅದನ್ನು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಆಗಿದ್ದು ಹಾರ್ಟ್ ಅಟ್ಯಾಕ್, ಡಿಲೇ ಆಗಿರೋದ್ರಿಂದ ಹಾರ್ಟ್ ಫೇಲ್ಯೂರ್ಗೆ ಹೋದ್ರು. ಹಾರ್ಟ್ ಫೇಲ್ಯೂರಲ್ಲಿ ಏನಾಗುತ್ತೆ, ಅವರಿಗೆ ಉಪ್ಸ, ವಾಶ್ರೂಮ್ಗೆ ಹೋದ್ರು ಉಪ್ಸ, ಕೆಲಸಕ್ಕೆ ಹೋದ್ರು ಉಪ್ಸ ಬರೋದು, ಆ ಥರ ಪ್ರೊಡಕ್ಟಿವಿಟಿ ಕಡಿಮೆ ಆಗೋಗುತ್ತೆ. ಸೊ ಇದು ಏನೇ ಇಂಟರ್ವೆನ್ಷನ್ ಇತ್ತು ನಾವು ಅರ್ಲಿ ಪೀರಿಯಡಲ್ಲಿ ಮಾಡ್ತು ಅಂತ ಹೇಳಿದ್ರೆ ಆ ಪ್ರೊಡಕ್ಟಿವಿಟಿ ನಾವು ಉಳಿಸ್ಕೊಬೋದು ಅಂತ ಹೇಳಿ. ಸೊ ಹಾರ್ಟ್ ಫೇಲ್ಯೂರ್ಗೆ ಹೋಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ. ಹಾರ್ಟ್ ಫೇಲ್ಯೂರ್ ಒಂದ್ಸಲ ಬಂತು ಅಂತ ಹೇಳಿದ್ರೆ ಹಾರ್ಟ್ ಅರೆಸ್ಟ್ ಆಗುವಂಥ ರಿಸ್ಕ್ ಕೂಡ ಜಾಸ್ತಿ. ಸೊ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್, ಕಾರ್ಡಿಯಾಕ್ ಅರೆಸ್ಟ್ ಈ ಥರ ಹೋಗುತ್ತೆ. ಎಷ್ಟು ಡಿಲೇ ಆಗ್ತಾ ಹೋಗುತ್ತೆ ಅಷ್ಟು ಕಾನ್ಸಿಕ್ವೆನ್ಸಸ್ ಬ್ಯಾಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಗೋಲ್ಡನ್ ಅವರಲ್ಲೇ ನಾವು ಟ್ರೀಟ್ಮೆಂಟ್ ತೊಗೊಳ್ಳೋದು ಯಾವಾಗಲೂ ಇಂಪಾರ್ಟೆಂಟ್. ಹೀಗಾಗಿ ಅದಕ್ಕಿಂತಲೇ ಇವಾಗ ಎಲ್ಲ ಹಾಸ್ಪಿಟ್ಲ್, ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ಕ್ಯಾಥ್ ಲ್ಯಾಬ್ಗಳಾಗಿದೆ.
ಆಗಿದ್ದಾವೆ. ಯಾವುದು ಇವಾಗ ಮೊದಲೇನಂತ ಹೇಳಿದ್ರೆ ಧಾರವಾಡಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ರು ಕೂಡ ಬೆಂಗಳೂರಿಗೂ ಬರಬೇಕಾಗ್ತಿತ್ತು. ಈಗ ಆ ಥರ ಪರಿಸ್ಥಿತಿ ಇಲ್ಲ. ಎಲ್ಲೇ ಹುಬ್ಳಿಲಿ ಹಾರ್ಟ್ ಅಟ್ಯಾಕ್ ಆಯ್ತಾ ಅಲ್ಲೇ ಕ್ಯಾಥ್ಲಾಬ್ಗಳಿರುತ್ತೆ, ಅಲ್ಲೇ ಇಮಿಡಿಯೇಟಾಗಿ ಬ್ಲಾಕೇಜ್ ಏನಿರುತ್ತೆ ಅದನ್ನ ಓಪನ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಆಮೇಲೆ ಮತ್ತೆ ಬೆಂಗಳೂರಲ್ಲಿ ಯಾರು ಎಕ್ಸ್ಪರ್ಟ್ ಒಪಿನಿಯನ್ ಬೇಕು ಅಂತಿದ್ರೆ ಬಂದು ತೋರಿಸ್ಬೋದು. ಎಲ್ಲ ಕಡೆ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಎಲ್ಲ ಕಡೆ ಎಕ್ಸ್ಪರ್ಟ್ಸೇ ಇರ್ತಾರೆ. ಯಾವ ಜಾಗದಲ್ಲಿ ಆಯಿತು ವಿತಿನ್ ಒಂದು 60 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಮಾಡಿಸ್ಕೊಳ್ಳೋದು ಒಳ್ಳೇದು. ಯಾಕಂದರೆ ಈಗ ಏನೋ ಒಂದು ಇದರಿಂದ ಇಲ್ಲಿವರೆಗೂ ಬೆಂಗಳೂರಿಗೆ ಬಂದು ತೋರಿಸ್ತೀವಿ, ಇಲ್ಲಿ ಯಾರು ಪರಿಚಯ ಇದ್ದಾರೆ, ಈವನ್ ನಾವು ಡಾಕ್ಟ್ರುಗಳೇ ಹೇಳ್ತೀವಿ ಬರೋಕ್ಕೆ ಹೋಗ್ಬಿಡಿ, ನೀವು ಅಲ್ಲಿರೋ ಕಡೆಯಲ್ಲೇ ಮಾಡಿಸ್ಕೊಳ್ಳಿ. ಯಾಕಂದರೆ ಎಷ್ಟೊಂದ್ಸಲ ನೋಡಿದ್ದೀವಲ್ಲ, ದಾರಿಲಿ ಬರ್ಬೇಕಾದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರ್ಕೊಂಡಿರೋರು ಇದ್ದಾರೆ. ಅಲ್ಲಿ ಒಂದ್ಸಲ ಸ್ಟೆಬಿಲೈಸ್ ಮಾಡಿಕೊಂಡು ಏನು ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಆಗಲಿ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಬೇಕಾದರೆ ಬಂದು ಈ ಕ್ಯಾಪಿಟಲಿಗೆ ಬಂದು ತೋರಿಸ್ಕೋತೀವಿ, ಅದು ಮಾಡ್ಕೊಂಡು ಹೋಗಲಿ ಆ ಥರ. ಸೊ ಗೋಲ್ಡನ್ ಅವರ್ ಅದನ್ನು ಮಾತ್ರ ಬ್ರೇಕ್ ಮಾಡೋದು ಒಳ್ಳೇದಲ್ಲ ಅಂತೇಳಿ, ಅಷ್ಟರೊಳಗೆ ಟ್ರೀಟ್ಮೆಂಟ್ ಆಗೋದು ಒಳ್ಳೇದು ಅಂತ. ಇದು ತುಂಬ ಇಂಪಾರ್ಟೆಂಟ್ ಇದು. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಹಾಸ್ಪಿಟಲ್ ಅಲ್ಲಿಗೆ ಹೋಗಬೇಕು ಆ ಥರ ಮಾಡಬಾರ್ದು. ಸೊ ತುಂಬ ದೂರ ಇತ್ತು, ನಿಯರೆಸ್ಟ್ ಹಾಸ್ಪಿಟಲ್ ಇದೆ, ಫೆಸಿಲಿಟಿ, ಡಾಕ್ಟರ್ ಇದ್ದಾರೆ, ಫೆಸಿಲಿಟಿ ಇದೆ, ತಕ್ಷಣ ಮಾಡಿಸ್ಕೊಂಡ್ಬಿಡ್ಬೇಕು. ಸೊ ಜೀವ ಉಳಿದ್ರೇ ಮತ್ತೆ ಮುಂದಿಂದೆಲ್ಲ ಆ ಥರ. ಖಂಡಿತ ಜೀವ ಉಳಿದ್ರೇನೆ ಮುಂದಿನ ಆಲೋಚನೆ, ಮುಂದಿನ ಬದುಕು. ಡಾಕ್ಟರ್ ಕೂಡ ಅದನ್ನ ಹೇಳ್ತಾ ಇದ್ರು. ಗೆಹನ್ ಅವ್ರೆ, ಒಬ್ಬ ಮನುಷ್ಯನ ಲೈಫ್ ರೂಟೀನ್ ಹೇಗಿರಬೇಕು? ಆತ ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ಗಂಟೆ ನಿದ್ದೆ ಮಾಡಬೇಕು, ಏನು ಆಹಾರ ಸೇವನೆ ಮಾಡಬೇಕು, ನಿತ್ಯದ ಚಟುವಟಿಕೆಗಳು ಹೆಂಗಿರಬೇಕು? ಓಕೆ, ಸೊ ಬೇಸಿಕ್ಲಿ ಅವ್ರದ್ದು ರೂಟೀನ್ ಹೇಗಿದೆ ಅಂದರೆ ಬೆಳಗ್ಗೆ ಆಬ್ವಿಯಸ್ಲಿ ಬೇಗ ಎದ್ದೇಳಬೇಕು. ಸೊ ಮಿನಿಮಮ್ 8 hours ಆಫ್ ಸ್ಲೀಪ್ ಅವರು ತೊಗೊಳ್ಳೇಬೇಕು. ಬಿಕಾಸ್ ಓವರ್ ಆಲ್ ದಿನದಲ್ಲಿ ಎಷ್ಟು ಸ್ಟ್ರೆಸ್, ವರ್ಕ್ ಲೋಡ್ ಎಲ್ಲ ಇರುತ್ತೆ. ಆ ಬಾಡಿ ಡೀಪ್ ಜನ್ರೇಷನ್ಗೆ ಹೋಗಿ ಅದು ಮಾಡಬೇಕು ಅಂತಂದರೆ ಡೀಪ್ ಸ್ಲೀಪ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಸೊ ಡೆಫಿನೆಟ್ಲಿ 8 hours ಆಫ್ ಸ್ಲೀಪ್ ಅವ್ರು ತೊಗೊಳ್ಳೇಬೇಕು. ಸೊ ಆಸ್ ಮಚ್ ಆಸ್ ಪಾಸಿಬಲ್ ಬೇಗ ಎದ್ದೊಳಿದ್ರೆ ಅವರು ಕೂಡ ಆ್ಯಕ್ಟಿವ್ ಫೀಲ್ ಮಾಡ್ತಾರೆ. ಸೊ ಕೆಲವ್ರು ಹೇಳ್ತಾರೆ ಬೇಗ ಇದ್ದರೆ ನನಗೆ ಇನ್ನೂ ನಿದ್ದೆ ಬರ್ತಿದೆ, ಬಟ್ ಒನ್ಸ್ ಅವ್ರು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಡೆಫಿನೆಟ್ಲಿ ಅವ್ರು ಆ್ಯಕ್ಟಿವ್ ಫೀಲ್ ಮಾಡ್ತಾರೆ. ನಮ್ಮದು ಬ್ರೈನ್ ಫಂಕ್ಷನಿಂಗ್ ಕೂಡ ಚೆನ್ನಾಗಿರುತ್ತೆ, ಬಿಕಾಸ್ ಮೋರ್ ಆಕ್ಸಿಜನ್ ನಾವೆಲ್ಲ ತಗೊಳ್ತಿರ್ತೀವಿ. ಸೊ ಬ್ರೈನ್ ಫಂಕ್ಷನಿಂಗ್ ಕೂಡ ಚೆನ್ನಾಗಿರುತ್ತೆ, ಥಿಂಕಿಂಗ್ ಕೆಪಬಿಲಿಟಿ ಇರ್ಬೋದು, ಅದೆಲ್ಲ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಒನ್ಸ್ ಎದ್ದಾದ್ಮೇಲೆ ಆದಷ್ಟು ನಮ್ಮದು ಮೀಲ್ ಟೈಮಿಂಗ್ಸ್ ಕೂಡ ಅದೇ ಇಷ್ಟು ಇಂಪಾರ್ಟೆಂಟ್. ಸೊ ನಾವು ಲೇಟಾಗಿ ಎದ್ರೆ ಡೆಫಿನೆಟ್ಲಿ ಬ್ರೇಕ್ಫಾಸ್ಟ್ ಕೂಡ ಲೇಟ್ ಆಗುತ್ತೆ, ಕೆಲವು ಸಲ ಬ್ರೇಕ್ಫಾಸ್ಟ್ ಸ್ಕಿಪ್ಪು ಕೂಡ ಮಾಡ್ತಾರೆ. ಸೊ ಅದು ಮಾಡೋ ಬದಲು ಡೆಫಿನೆಟ್ಲಿ ಬೇಗ ಎದ್ಬಿಟ್ಟು ಬ್ರೇಕ್ಫಾಸ್ಟು ಕೂಡ ಬೇಗ ತೊಗೊಂಡು ಮಚ್ ಆಫ್ ಕಾರ್ಬೋಹೈಡ್ರೇಟ್ ಲೋಡ್ ಇರಬಾರ್ದು. ಈಗ ನಾವು ನೋಡಿದ್ರೆ ಈಗ ಮೇನ್ಲಿ ಇಟ್ ಬಿ ರೈಸ್ ಐಟಮನ್ನೇ ತೊಗೋತಿರ್ತೀವಿ. ಇಡ್ಲಿ ದೋಸೆ ಆಗಲಿ, ಅವಲಕ್ಕಿ ಆಗಲಿ, ಪೊಂಗಲ್, ರೈಸ್ ಬಾತ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ರೈಸ್ ಐಟಮ್ ಮೊದಲು ಸ್ವಲ್ಪ ಅದು ಮಿಲೆಟ್ಸಿಗೆ ಸ್ವಿಚ್ ಆಗಿದ್ರೆ ಕೂಡ ಅದು ನಮ್ಮ ಬಾಡಿಗೆ ಸ್ವಲ್ಪ ಫೈಬರ್, ಸಡನ್ ಗ್ಲೂಕೋಸ್ ಸ್ಪೈಕ್ ಕೂಡ ಇರಲ್ಲ. ಸೊ ಅದು ಕೂಡ ಒಂದು ಸ್ಟಾರ್ಟ್ ಮಾಡಿಬಿಟ್ಟು ಆ್ಯಂಡ್ 3 ಮೇಜರ್ ಮೀಲ್ಸ್ ತೊಗೊಳ್ಳೋ ಬದಲು ಸ್ಪ್ಲಿಟ್ ಮಾಡಿ ತೊಗೊಂಡ್ರೆ ಇನ್ನೂ ನಾವು ವೆರೈಟೀಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಒಂದೇ ಸಲ ಬಾಡಿಗೆ ಲೋಡಿಂಗ್ ಕೊಡೋ ಬದಲು ಸ್ಪ್ಲಿಟ್ ಮಾಡಿ ತೊಗೊಳ್ಳೋದು ಇನ್ನೂ ಬೆಟರ್. ಸೊ ಈಗ ಬೆಳಗ್ಗೆ ತಿಂಡಿ ಮಾಡಿದ್ರಿ ಮತ್ತೆ ಒಂದು 2 to 3 hours ಏನಾದರೂ ಫ್ರೂಟ್ ಇರ್ಬೋದು, ಇಲ್ಲ ಮಜ್ಜಿಗೆ ಇರ್ಬೋದು, ಏನಾದರೂ ಒಂದು ಲಿಕ್ವಿಡ್ ಆಗಿರ್ಬೋದು, ಏನಾದರೂ ತೊಗೋಬೋದು. ಸೊ ದಟ್ ಫಾರ್ ದ ನೆಕ್ಸ್ಟ್ ಲಂಚ್ ತನಕನೂ ಕೂಡ ಅದು ಸಸ್ಟೈನ್ ಮಾಡ್ತಾ ಇರ್ಬೋದು. ನಾನು ಲಂಚಲ್ಲಿ ಕೂಡ ಆದಷ್ಟು ನನಗೆ ಹೇಳ್ದಂಗೆ ಸ್ವಲ್ಪ ಕಲರ್ಫುಲ್ ಪ್ಲೇಟ್ ಅನ್ನೋದು ಹೇಳ್ತೀವಿ. ಮಿನಿಮಮ್ 3 ಕಲರ್ಸ್ ಆದರೂ ಪ್ಲೇಟಲ್ಲಿ ಇರಲೇಬೇಕು ಅಂತ. ಸೊ ಅನ್ನ ಆಗಲಿ, ವೆಜಿಟೇಬಲ್ಸ್, ಕಲರ್ಫುಲ್ ವೆಜಿಟೇಬಲ್ಸ್ ಯೂಸ್ ಮಾಡ್ಕೋಬೇಕು, ಬೇಳೆ ಆಗಿರ್ಬೋದು, ಮತ್ತು ಜೊತೆಲಿ ಮೊಸರು, ಮಜ್ಜಿಗೆ ಏನಾದರೂ ಅದು ತೊಗೊಂಡೊಂದು ಕಂಪ್ಲೀಟ್ ಮೀಲ್ ಪ್ಲೇಟ್ ಅಂತ ಒಂದಿರುತ್ತೆ. ಸೊ ಅದನ್ನು ತೊಗೊಂಡ್ರೆ ಸ್ವಲ್ಪ ಫಾರ್ ಅ ಲಾಂಗ್ ಟರ್ಮ್ ಇಡೀ ದಿನದಲ್ಲಿ ಅವರು ಎನರ್ಜಿ ಅವ್ರಿಗೆ ಸಿಕ್ಕುತ್ತೆ. ದೆನ್ ಈವ್ನಿಂಗ್ ಕೂಡ ಆದಷ್ಟು 4 o'clock 5 o'clock ಟೀ ಬ್ರೇಕು ಕೂಡ ಹೋದಾಗ ಆದಷ್ಟು ಈ ಆಯಿಲಿ ಐಟಮ್ಸ್, ಸಮೋಸ, ಬಜ್ಜಿ ಅದೆಲ್ಲ ತೊಗೊಳ್ಳೋ ಬದಲು ಆದಷ್ಟು ಈ ನಟ್ಸ್ಗಳಿರ್ಬೋದು, ಸೀಡ್ಸ್ಗಳಿರ್ಬೋದು, ಅದನ್ನು ಕೂಡ ಅವ್ರು ಆದಷ್ಟು ತೊಗೋಬೋದು. ಸೊ ಅದು ಕೂಡ ಅವರಿಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಮತ್ತು ಅರ್ಲಿ ಡಿನ್ನರ್ ಅದು ತುಂಬ ಇಂಪಾರ್ಟೆಂಟ್. 10 o'clock ನಾವು ಊಟ ಮಾಡಿ ಮತ್ತೆ 12 o'clock ಮಲ್ಕೊಳ್ಳೋದು ಅದು ಬಾಡಿಗೆ, ಸ್ಟಮಕ್ ಡೈಜೆಷನ್ ಆಗೋಕ್ಕೆ ನಾವು ಟೈಮ್ ಕೊಡ್ತಾನೆ ಇಲ್ಲ. ಸೊ ಆದಷ್ಟು ಅರ್ಲಿ ಡಿನ್ನರ್, ಆದಷ್ಟು ಸನ್ಸೆಟ್ ಇಲ್ಲ 7 o'clock 7:30 ಮುಂಚೆ ಡಿನ್ನರ್ ಮಾಡಿದ್ರೆ ಬಾಡಿಗೂ ಗುಡ್ ಎನಫ್ ಟೈಮ್ ಇರುತ್ತೆ ಅದನ್ನು ಜೀರ್ಣ ಮಾಡೋದಕ್ಕೆ, ಆ ಬಾಡಿ ಎನರ್ಜಿ ಎಲ್ಲ ಅಬ್ಸಾರ್ಬ್ ಮಾಡೋದಕ್ಕೆ. ಸೊ ಅದು ಆದಷ್ಟು ಅದನ್ನು ಲೈಟ್ ಡಿನ್ನರ್ ತೊಗೊಂಡು ಒಂದು 5-10 minutes 15 minutes ಎವ್ರಿ ಮೀಲ್ ಪೋಸ್ಟ್ ನಂತರ ಒಂದು ವಾಕಿಂಗ್ ಕೂಡ ಮಾಡಿದ್ರೆ ಡೈಜೆಷನ್ ಕೂಡ ಬೆಟರ್ ಆಗುತ್ತೆ. ಮತ್ತು ಈ ಆ್ಯಸಿಡ್ ರಿಫ್ಲೆಕ್ಸ್, ನಾವು ಕೂತ ತಕ್ಷಣ ತಿಂದಾದ್ಮೇಲೆ ನನಗೆ ಇದು ಹಾರ್ಟ್ ಬರ್ನ್ ಆಗೋದು, ಇಲ್ಲ ನನಗೆ ತುಂಬ ನಿದ್ದೆ ಬರೋದು, ಆ ಥರ ಎನರ್ಜಿ ಕೂಡ ಡ್ರೈನ್ ಆಗಲ್ಲ. ಅದು ಒಂದು ಮಾಡಿಕೊಂಡು ಮತ್ತು ಆದಷ್ಟು 10 o'clock 11 o'clock ಅಷ್ಟಲ್ಲಿ ಮಲ್ಕೊಂಡ್ರೆ ಇನ್ನೂ ಬೆಟರ್. ಬಿಕಾಸ್ 11 o'clock 2 o'clock ತನಕ ನಮ್ಮ ಬಾಡಿ ಒಂದು ಡೀಪ್ ರಿಸ್ಟೋರೇಷನ್ಗೆ ಹೋಗುತ್ತೆ, ರಿಪೇರ್ ಮಾಡೋದಕ್ಕೆಲ್ಲ. ಸೊ ಆ ಟೈಮು ತುಂಬ ಒಂದು ಇಂಪಾರ್ಟೆಂಟ್. ಸೊ ಗ್ಯಾಡ್ಜೆಟ್ಸ್ ಕೂಡ ಅವಾಯ್ಡ್ ಮಾಡ್ಕೋಬೇಕು. ಮಲ್ಕೊಳ್ಳೋ ಮುಂಚೆ ಅಟ್ಲೀಸ್ಟ್ ½ an hour ಯಾವುದೇ ಸ್ಕ್ರೀನ್ ನೋಡದೆ ಮಲ್ಕೊಂಡ್ರೂ ಕೂಡ ನಮಗೆ ಡೀಪ್ ಸ್ಲೀಪ್ ಒಂದು ಹೆಲ್ಪ್ ಆಗುತ್ತೆ. ಸೊ ಇದು ಯೂಶಲ್ ಆಗಿ ನಮ್ಮದು ಆ್ಯಕ್ಟಿವಿಟಿ ಇದ್ದರೆ ಲೈಫ್ ಸ್ಟೈಲ್ ಕೂಡ ತುಂಬ ಚೇಂಜ್ ಆಗುತ್ತೆ. ವೀಕ್ಷಕರೇ, ಗಮನಿಸಿದ್ರಿ, ಮನುಷ್ಯನ ಜೀವನ ಶೈಲಿ ಹೆಂಗಿರಬೇಕು ಅಂತೇಳಿ ತಜ್ಞರು ಚೆನ್ನಾಗಿ ಹೇಳ್ತಾ ಇದ್ರು. ಅದನ್ನ ನೀವು ಅನುಸರಿಸಿದ್ರೆ ಕೂಡ ನಿಮ್ಮ ಜೀವನದಲ್ಲೂ ಬದಲಾವಣೆಗಳು ಬರಬಹುದು, ಆರೋಗ್ಯ ಸಮಸ್ಯೆಗಳಿಂದ ದೂರ ಇರಬಹುದು. ಕೀರ್ತಿಶ್ರೀ ಅವರೇ, ಈಗ ನಾವು ಕರ್ನಾಟಕವನ್ನೇ ತಗೊಳ್ಳೋಣ. ಇಲ್ಲಿ ಒಂದು ಜಿಲ್ಲೆಯಲ್ಲಿ ಬೇರೆ ಒಂದು
ಒಂದು ರಾಜ್ಯ ಆದ್ರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿದೆ, ಅಲ್ಲಿನ ಆಹಾರ ಪದ್ಧತಿಗಳು, ಆಹಾರ ಶೈಲಿಗಳು ಬೇರೆ ಬೇರೆ ಇದೆ. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ರೊಟ್ಟಿ ತಿಂತಾರೆ, ಅನ್ನ ಸ್ವಲ್ಪ ಕಮ್ಮಿ ತಿಂತಾರೆ, ಪಲ್ಯ ತಿಂತಾರೆ. ಇತ್ತ ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ಅಲ್ಲಿ ಬಾಯ್ಲ್ಡ್ ರೈಸ್ ತಿಂತಾರೆ, ಹೆಚ್ಚಾಗಿ ಮೀನಿನ ಆಹಾರವನ್ನ ತಿಂತಾರೆ. ಬೆಂಗಳೂರಿಗೆ ಬಂದ್ರೆ ಅವ್ರದ್ದೇ ಒಂದು ಆಹಾರ ಪದ್ಧತಿ ಇರುತ್ತೆ. ಇವರೆಲ್ಲರೂ ಕೂಡ ಈಗ ಬೆಂಗಳೂರಿಗೆ ಬಂದ್ರು ಅನ್ಕೊಳ್ಳಿ, ಇಲ್ಲಿನ ಆಹಾರ ಪದ್ಧತಿಗೆ ಹೊಂದಿಕೊಳ್ಳುತ್ತಾ ಅವರು ದೇಹ ಹೇಗೆ? ಖಂಡಿತ ಹೊಂದ್ಕೊಳ್ಳುತ್ತೆ. ಈ ನೀವು ಹೇಳ್ದಂಗೆ ಒಂದೊಂದು ಡೈವರ್ಸಿಟಿ ತುಂಬ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಟೇಪಲ್ ಫುಡ್ನ ನಾವು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ. ಕೆಂಪಕ್ಕಿಯಿಂದ ಹಿಡಿದು ಜೋಳದ ಹಿಟ್ಟುವರೆಗೂ ಎಲ್ಲ ವೆರೈಟಿ ನಮ್ಮಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಯಾಕೆ ಬಿಡಬೇಕು ಅವ್ರ ಸ್ಟೇಪಲ್ ಇದನ್ನ? ನಾ ಹೇಳೋದಿಷ್ಟೇನೆ, ನೀವು ಸ್ಟೇಪಲ್ ಫುಡ್ಗೆ ಸ್ಟಿಕ್ ಆಗಿ, ಹೊರಗಡೆದು ತಿನ್ನಿ, ಬಟ್ ಹೊರಗಡೆ ತಿನ್ನೋದನ್ನ ಕಮ್ಮಿ ತಿನ್ನಿ. ನೀವು ಸ್ಟೇಪಲ್ ಫುಡ್ ಅಂತ ಅಕ್ಕಿ, ರಾಗಿ, ಜೋಳ ಏನಿದಾವೆ ಇದರಿಂದ ಸಾಧ್ಯವಾದಷ್ಟು ವೆರೈಟಿ ಡಿಶಸ್ ಮಾಡ್ದಿರಾ ಇದನ್ನೆಲ್ಲ ಗಂಜಿ ರೂಪದಲ್ಲಿ ತಗೊಳಕ್ಕೆ ಟ್ರೈ ಮಾಡಿ. ಅವಾಗ ಏನಾಗುತ್ತೆ, ಅದು ನ್ಯೂಟ್ರಿಷನಲ್ ಕಂಟೆಂಟ್ ಏನಿದೆ, ಮೈಕ್ರೋ ನ್ಯೂಟ್ರಿಯನ್ಸ್ ಆಗಿರ್ಬೋದು, ಫ್ಲೇವನಾಯ್ಡ್ಸ್ ಆಗಿರ್ಬೋದು, ಅದ್ರ ರುಚಿ ಕೂಡ ನೀವು ಅವಾಗೇನೆ ಕಂಡುಹಿಡಿಯೋ, ನಿಮ್ಮ ನಾಲ್ಗೆ ಅದು ರುಚಿ ತಾಗೋದೆ ಅವಾಗ. ನೀವು ಸಾಕಷ್ಟು ವೆರೈಟಿ ಆಫ್ ರೆಸಿಪೀಸ್ ನೀವು ಯಾವಾಗ ಪ್ರಿಪೇರ್ ಮಾಡ್ತೀರಾ, ನಮ್ಮ ಸಿರಿಧಾನ್ಯ ಆಗಿರ್ಬೋದು, ಇಲ್ಲ ಅಕ್ಕಿ, ರಾಗಿ, ಜೋಳ, ಗೋಧಿ ಈ ಥರದ್ದಾಗಿರ್ಬೋದು, ಇದಕ್ಕೆ ಹೆಚ್ಚು ಮಸಾಲ ಕೊಟ್ಟಷ್ಟು ಅದು ಫ್ಲೇವರ್ ಇನ್ಕ್ರೀಸ್ ಆಗುತ್ತೆ ಹೊರತು ಅದರಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಡಿಫಿಷಿಯನ್ಸಿ ಆಗುತ್ತೆ. ಅದು ಎಫಿಷಿಯನ್ಸಿ ಟು ದ ಗಟ್, ಅಂದರೆ ನಮ್ಮ ಜೀರ್ಣ ಶಕ್ತಿಗೆ ಏನೇನು ಬೇಕು ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಸಲ ನಾವು ಗಂಜಿ ರೂಪದಲ್ಲಿ ಇಲ್ಲ ಅದನ್ನು ಬೇಯಿಸಿ ಹಾಗೆ ಅದು ತರಕಾರಿ ಪಲ್ಯದ ಜೊತೆಗೋ ಇಲ್ಲ ಗೊಜ್ಜು ಜೊತೆಗೋ ತಗೊಂಡಾಗ ಆ ಅನ್ನದ ರುಚಿ, ಒರಿಜಿನಲ್ ಟೇಸ್ಟ್ ಏನು ಫ್ಲೇವರ್ ಇದೆ ಅದನ್ನ ಅನುಭವಿಸೋದಕ್ಕೆ ಸಿಗೋದು ಅವಾಗೇನೆ. ಸೊ ಹೆಚ್ಚು ಗಂಜಿ ರೂಪದಲ್ಲಿ ತಗೊಳ್ಳಿ. ಟೈಮು ಸೇವ್ ಅಲ್ವಾ? ವಿ ಆರ್ ಲ್ಯಾಕ್ ಆಫ್ ಟೈಮ್. ನಮಗೆ ನಮ್ಮ ಆಹಾರಕ್ಕೆ ಟೈಮ್ ಕೊಡೋಕ್ಕೆ ಆಗ್ತಾ ಇಲ್ಲ. ಸೊ ಗಂಜಿ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ಈಸಿಯಾಗಿ ತಗೊಂಡ್ಬಿಡ್ಬೋದು. ಸೊ ಸ್ಟಿಕ್ ಆನ್ ಟು ಯುವರ್ ಸ್ಟೇಪಲ್ ವೇ ಆಫ್ ಕುಕಿಂಗ್ ಮೆಥಡ್ ಆಗಿರ್ಬೋದು, ಆಹಾರಗಳಾಗಿರ್ಬೋದು. ಸ್ಟೇಪಲ್ ಫುಡ್ನ ಯಾವತ್ತೂ ಬಿಡಬಾರ್ದು. ಸೀಸನಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಯಾವತ್ತೂ ಬಿಡಬಾರ್ದು. ಆ ಸೀಸನ್ಗೆ ಒಳಗುಣವಾಗಿ ನಮ್ಮ ದೇಹನೂ ರಚನೆ ಆಗಿರುತ್ತೆ. ಸೊ ಈ ಚಳಿಗಾಲದಲ್ಲಿ ಹೆಚ್ಚು ಹಸಿ ಕಾಳುಗಳು ಬೆಳೆಯುತ್ತೆ. ಅವರೆಕಾಯಿ ಆಗಿರ್ಬೋದು, ಹಲಸಂಡೆ ಕಾಳು ಆಗಿರ್ಬೋದು, ಇಂಥ ಹಸಿ ಕಾಳುಗಳು ನಮ್ಮ ಸೀಸನಲ್ಲಿ ಬಿಡ್ತಾ ಹೋಗುತ್ತೆ. ಹೆಚ್ಚುದಲ್ಲಿ ಅಲ್ಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಯಾಕೆ? ಅವಾಗ ಚಳಿಗಾಲ ಇರುತ್ತೆ, ದೇಹಕ್ಕೆ ಲ್ಯೂಬ್ರಿಕೇಶನ್ ಬೇಕು. ಆಯಿಲ್ ಅಪ್ಲಿಕೇಶನ್ ಎಕ್ಸ್ಟ್ರಾ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ತಿನ್ನೋ ಆಹಾರದಲ್ಲೇನೆ ಎಣ್ಣೆ ಅಂಶ ಇರುತ್ತೆ, ಉಪ್ಪಿನ ಅಂಶ ಇರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರೋ ನ್ಯಾಚುರಲ್ ಫಾರ್ಮುಲಾ, ಫಿನಾಮಿನಾ ಎಲ್ಲಾನು ಅದರಲ್ಲಿ ಇರೋದ್ರಿಂದ ನಾವು ಸ್ಟೇಪಲ್ ಫುಡ್ಗೆ ಸ್ಟಿಕ್ ಆನ್ ಆಗಬೇಕು. ಸೀಸನಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗೆ ಸ್ಟಿಕ್ ಆನ್ ಆಗಬೇಕು. ವೆಲ್ ಮೇಡಮ್, ವೆಲ್. ಡಾಕ್ಟರ್, ಕೊನೆಯದಾಗಿ ಈಗ ಸಿಕ್ಕಾಪಟ್ಟೆ ಜನರಿಗೆ ಸಮಸ್ಯೆಗಳಿರುತ್ತೆ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಹೀಗೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಅವ್ರು ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು? ಒಬ್ಬ ವ್ಯಕ್ತಿಗೆ ಎದೆನೋವು ಕಾಣಿಸ್ಕೊಂಡ ನಂತರದಲ್ಲಿ ಎಷ್ಟು ಸಮಯದಲ್ಲಿ ಹೃದಯಾಘಾತ ಆಗುತ್ತೆ? ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ನಮ್ಮ ಯೂಶ್ವಲಿ ನಾವು ಏನು ಪ್ರಿಕಾಷನ್ ಅಂತ ಹೇಳ್ತೀವಲ್ಲ, ಸೊ ಈಗ BP, ಶುಗರ್ ಆಲ್ರೆಡಿ ಡಿಸೀಸ್ ಬಂದಿರೋಂಥವ್ರು, ಸೊ ಅಂದರೆ ಇವರಿಗೆ BP ಬಂದಿದೆ, ಶುಗರ್ ಬಂದಿದೆ, ಇವರೆಲ್ಲ ಅಟ್ ರಿಸ್ಕ್, ಸೊ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ. ಸೊ ಇದು ಇಂಥ ಪೇಷಂಟ್ಸ್ಗೆ ಏನು ಮಾಡ್ತೀವಿ ಅಂದರೆ ಬೆಳಿಗ್ಗೆ ಎದ್ದಾಗ ಮೇಡಮ್ ಹೇಳ್ದಂಗೆ ಒಂದು ರೌಂಡ್ ವಾಕಿಂಗ್, ಒಂದು 45 ಮಿನಿಟ್ಸ್ ಮಿನಿಮಮ್ ವಾಕಿಂಗ್ ಬೇಕೇ ಬೇಕು. ಎಕ್ಸಸೈಸ್ ಮಾಡ್ಲಿಕ್ಕೆ ಆಗದಂಥವ್ರೆಲ್ಲ ಆದರೆ ಜಾಗಿಂಗ್ ಮಾಡೋದು. ಇವಾಗ ನಮ್ಗೆ ಏನಾಗಿದೆ, ಇಲ್ಲಿ ಎಲ್ಲ ಪಾರ್ಕ್ಗಳಲ್ಲೂ ಕೂಡ ಇನ್ಸ್ಟ್ರೂಮೆಂಟ್ಸ್ ಹಾಕಿದ್ದಾರೆ ಎಕ್ಸಸೈಸ್ ಮಾಡಲಿಕ್ಕೆ ಅಂತ. ಸುಮ್ಮನೆ ಫ್ಲಾಟ್ ರೋಡಲ್ಲಿ ವಾಕಿಂಗ್ ಮಾಡೋದಕ್ಕಿಂತ ಈ ಆ ಥರ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಕ್ಯಾಲೋರಿ ಬರ್ನ್ ಜಾಸ್ತಿ ಆಗುತ್ತೆ. ಅಪ್ ರೋಡ್ ವಾಕಿಂಗ್, ಸಿಂಪಲ್ ಎಕ್ಸಸೈಸ್. ಮನೆಯಲ್ಲಿ ಇವಾಗ ಏನಿದೆ, ಲಿಫ್ಟ್ ಇರುತ್ತಲ್ಲ, ಇವಾಗ 3rd ಫ್ಲೋರ್ಗೆ ಹೋಗ್ಬೇಕು, ಲಿಫ್ಟಲ್ಲಿ ಹೋಗೋದು ಬೇಡ, ಮಾಡಿ ಮೆಟ್ಲು ಹತ್ತೋದು ಇಳಿಯೋದು ಮಾಡಿದ್ರು ಆಯಿತು. ಸೊ ಅದ್ರೊಳಗೂ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಮೊಣಕಾಲು ನೋವಿದೆ, ಹತ್ತಕ್ಕಾಗಲ್ಲ ನಮಗೆ ಅಂತ ಹೇಳ್ತಾರೆ. ಸೊ ಅವಾಗೇನಿಲ್ಲ, ಕೂತ್ಕೊಂಡೆ ಮನೇಲೇ ಕೂತ್ಕೊಂಡು ಕಾಲು ಎತ್ತೋದು ಬಿಡೋದು, ಈ ಥರ ಎಕ್ಸಸೈಸ್ಗಳನ್ನ ಮಾಡೋದು, ಒಂದು kg ತೂಕ ಇಟ್ಕೊಂಡು ಎಕ್ಸಸೈಸ್ ಮಾಡೋದು, ಇದೆಲ್ಲ ಮಾಡಿ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಲಿ, ವಾಕಿಂಗ್ ಮಾಡಲಿ, ಎಕ್ಸಸೈಸ್ ಮಾಡಲಿ. ಬೆಳಿಗ್ಗೆ ಹೆವಿ ಕಾರ್ಬೋಹೈಡ್ರೇಟ್ನ ತೊಗೊಳೋದು ಬೇಡ, ಮಿತಿಯಾಗಿ ಬ್ರೇಕ್ಫಾಸ್ಟ್ನ ಸ್ವಲ್ಪ ಮಿತಿಯಾಗಿ ಕಂಟ್ರೋಲ್ ಇಟ್ಕೊಂಡಿರಲಿ. ಆಮೇಲೆ ಟೈಮ್ ಟು ಟೈಮ್ ಮಾತ್ರೆಗಳನ್ನ ತೊಗೊಳೋದು, ಮಾತ್ರೆಗಳನ್ನ ಸ್ಕಿಪ್ ಮಾಡದೇ ಇರೋಂಥದ್ದು. ಇವಾಗ ಆಲ್ರೆಡಿ ಅವ್ರಿಗೆ BP, ಶುಗರ್ ಬಂದಿದೆ, ರೋಗ ಇದೆ, ಅದನ್ನು ಕಂಟ್ರೋಲ್ ಇಡಬೇಕು. ಇದನ್ನು ಕಂಟ್ರೋಲ್ ಇಟ್ಟರೆ ಕೂಡ ನೆಕ್ಸ್ಟ್ ಬರುವಂಥ ರೋಗನ ನಾವು ತಡಿಬೋದು. ಸೊ ಈಗ BP, ಶುಗರ್ ಕಂಟ್ರೋಲ್ ಇಲ್ಲ, ಮೆಡಿಕೇಶನ್ಸ್ನ ಕರೆಕ್ಟಾಗಿ ತಗೋತಾ ಇಲ್ಲ, ಡಯಟಲ್ಲಿ ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇಲ್ಲ, ಈ ಥರ ಎಲ್ಲ ಮಾಡ್ಕೊಂಡು ಬಂದು, ಮತ್ತು ಅಭ್ಯಾಸಗಳು ಇದೆಲ್ಲ ಮಾಡ್ಕೊಂಡು ಬಂದರು. ಆಮೇಲೆ ವರ್ಕ್ ಪ್ಲೇಸಲ್ಲಿ ಸ್ಟ್ರೆಸ್ ತೊಗೊಳೋದು, ಸಣ್ಣ ಪುಟ್ಟ ಏನು ಟಾಸ್ಕಿಗೂ ಕೂಡ ತುಂಬ ಸ್ಟ್ರೆಸ್ ತೊಗೊಳ್ಳೋವಂಥದ್ದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಬೇಕು. ಇದು ನಾವು ಹೇಗೆ ಅವಾಯ್ಡ್ ಮಾಡೋದು? ಒಬ್ಬೊಬ್ರದ್ದು ನ್ಯಾಚುರಲ್ ಟೆಂಡೆನ್ಸಿ ಇರುತ್ತೆ, ಟೈಪ್ ಎ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಎಲ್ಲದಕ್ಕೂ ಸ್ಟ್ರೆಸ್ ತೊಗೊಳ್ಳೋದು ಅಂತ ಹೇಳಿ. ಸೊ ಅಂಥವ್ರಿಗೆ ನಾವು ಏನು ಹೇಳ್ತಿದ್ವಲ್ಲ, ಮೆಡಿಟೇಷನ್ ಮಾಡೋದು, ಪ್ರಾಣಾಯಾಮ ಮಾಡೋದು, ವಾಕಿಂಗ್ ಮಾಡೋದು, ಇನ್ ಬಿಟ್ವೀನ್ ವರ್ಕ್ 20 ಮಿನಿಟ್ಸ್ ವರ್ಕ್ ಮಾಡಲಿ, ಒಂದು ಬ್ರೇಕ್ ತೊಗೊಂಡು ಹೋಗೋ, ಒಂದು ಡೀಪ್ ಬ್ರೀತ್ ಮಾಡಿ ಪ್ರಾಣಾಯಾಮ ಮಾಡ್ಕೊಂಡು ಬಂದು ಕೂತ್ಕೊಳ್ಳಿ.
ತಿಳ್ಕೊಳ್ಳಿ. ಅವ್ರಿಗೆ ಎಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳಿ ಆಚೆ ಹೋಗಿ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಯಾವ ಪಾಯಿಂಟಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳಿ. ಅದನ್ನ ಅವರೇ ಸಾಲ್ವ್ ಮಾಡ್ಕೊಬೇಕು, ಮತ್ತೆ ಯಾರು ಬೇರೆಯವ್ರ ಹೆಲ್ಪ್ ಬೇಕಾಗಲ್ಲ. ಓಕೆ. ಸೊ ಈ ಥರ ಮಾಡಿಕೊಂಡು ಡಯಟ್ ಕಂಟ್ರೋಲ್ ಇಟ್ಕೊಂಡು ರೋಗನ ಕಂಟ್ರೋಲ್ ಇಟ್ಕೊಂಡ್ರೆ ಈ ಹೃದಯಾಘಾತನ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ. ಎಸ್, ಗೇನ ಜೈನ್ ಅವರೇ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಸೊ ಅಷ್ಟೇ, ಲೈಫ್ ಸ್ಟೈಲ್ ಆದಷ್ಟು ನಮ್ಮದು ತುಂಬ ಬ್ಯುಸಿ ಲೈಫ್ ಸ್ಟೈಲ್ ಶೆಡ್ಯೂಲ್ ಇದ್ದರೂ ಕೂಡ ಚಿಕ್ಕ ಚಿಕ್ಕ ಸ್ಟೆಪ್ಪಿಂದನೂ ನಾವು ತುಂಬ ನಮ್ಮದು ಹೆಲ್ತ್ನ ಕಾಪಾಡ್ಬೋದು. ಸೊ ಇಟ್ಸ್ ನಾಟ್ ಲೈಕ್ ತುಂಬ ದೊಡ್ಡ ಚೇಂಜ್ ನಾವು ಮಾಡ್ಕೋಬೇಕು ಅಂತಲ್ಲ. ಚಿಕ್ಕ ಚಿಕ್ಕ ವಿಷಯಗಳನ್ನ ಇಷ್ಟೊಂದು ಡಿಸ್ಕಷನ್ ಮಾಡಿದ್ದೀರಾ, ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಜ್ಞಾಪಕ ಇಟ್ಕೊಂಡ್ರೂ ಕೂಡ ಒಂದು ಸ್ಮಾಲ್ ಸ್ಟೆಪ್ ಕೂಡ ನಮ್ಮದು ಬಿಗರ್ ಚೇಂಜ್ಗೆ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗ್ಬೋದು. ಸೊ ಫುಡ್ ಆಗಲಿ ಲೈಫ್ ಸ್ಟೈಲ್ ಆಗಲಿ ಅದನ್ನು ಇಗ್ನೋರ್ ಮಾಡಬೇಡಿ. ಇಮೋಷ್ನಲ್, ಫಿಸಿಕಲ್ ಆ್ಯಂಡ್ ನಮ್ಮದು ಮೆಟಬಾಲಿಸಮ್ ಎಲ್ಲನೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ತೊಗೊಂಡ್ರೆ ಕೂಡ ನಮಗೆ ಹೆಲ್ಪ್ಫುಲ್ ಬೆನಿಫಿಷಿಯಲ್ ಆಗೇ ಆಗುತ್ತೆ. ಎಸ್ ವೀಕ್ಷಕರೇ, ಸಾಕಷ್ಟು ವಿಚಾರದ ಕುರಿತು ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಡಾಕ್ಟರ್ ಕೀರ್ತಿಶ್ರೀ ಕಿರಿಸಾವೆ ಅವರು, ಹಾಗೆಯೇ ಡಾಕ್ಟರ್ ಗೆಹನಾ ಜೈನ್ ಅವರು, ಡಾಕ್ಟರ್ ಮಧುಕರ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ನೀವು ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ, ಭಯ ಬೀಳುವಂಥ ಅಗತ್ಯ ಇಲ್ಲ. ಏನಾದರೂ ಹೃದಯ ಸಂಬಂಧಿ ಸಮಸ್ಯೆಗಳು ಕಂಡು ಬಂತು ಅಂತ ಹೇಳಿದರೆ ಹತ್ತಿರ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ. ಇನ್ನೊಂದು ಕಡೆಯಲ್ಲಿ ನಿಮ್ಮ ಜೀವನ ಶೈಲಿ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ತಿನ್ನುವಂಥ ಆಹಾರ, ನೀವು ಬದುಕ್ತಾ ಇರುವಂಥ ರೀತಿ, ನೀವು ಅನುಭವಿಸ್ತಾ ಇರುವಂಥ ಒತ್ತಡ, ಇದೆಲ್ಲವೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗಬಹುದು. ಇದೆಲ್ಲದರಿಂದ ದೂರ ಇದ್ದರೆ ನೀವು ಕೂಡ ಆರೋಗ್ಯವಂತರಾಗಿ ಬದುಕಬಹುದು ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.